ವೀಕ್ಷಕರೇ, ಇದು ಪ್ರತಿದಿನದ ಕುತೂಹಲ ಪ್ರಚಲಿತ. ಸೊ ವೀಕ್ಷಕರಿಗೊಂದು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಪ್ರಚಲಿತ ಇನ್ನು ಮುಂದಿನ ದಿನಗಳಲ್ಲಿ ಸಂಜೆ 7 ಗಂಟೆಯಿಂದ 8 ಗಂಟೆಯ ಅವಧಿಯಲ್ಲಿ ಪ್ರಸಾರ ಆಗ್ತಾ ಇದೆ. ಇದು ಬದಲಾದ ವಿಷಯ ಸಮಯ ಅಂತ ಹೇಳ್ತಾ ಇದ್ದೇನೆ. ಸೊ ಬದಲಾದ ಸಮಯದೊಂದಿಗೆ ಕೆಲವು ಬದಲಾವಣೆಗಳನ್ನು ಕೂಡ ಮಾಡ್ತಾ ಇದ್ದೇವೆ ನಾವು. ಸೊ ಈ ಬದಲಾವಣೆ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು ಕಾಣೆಯಾಗದಿರಲಿ ಮಗು ಅಂತ. ಸೊ ಕಾಣೆಯಾಗದಿರಲಿ ಮಗು ಅಂತ ಹೇಳುವಾಗ ಇಲ್ಲಿ ಮಕ್ಕಳು ಕಾಣೆಯಾಗ್ತಾ ಇದ್ದಾರೆ ಅಂತ ಪೂರ್ಣವಾಗಿ ಹೇಳೋದಲ್ಲ, ಮಗುವಿನ ಬದುಕು ಕಾಣೆಯಾಗದಿರಲಿ. ಅಂದ್ರೆ ಶಾಲೆ ಆರಂಭವಾಗಿದೆ, ಶೈಕ್ಷಣಿಕ ಬದುಕು ಆರಂಭವಾಗಿದೆ ಮಕ್ಕಳದು. ಅದರ ಜೊತೆಯಲ್ಲಿ ಮಕ್ಕಳ ಪಾಲಕರ ನಿರೀಕ್ಷೆ ಕೂಡ, ಅಂದ್ರೆ ಅವನು ಇವತ್ತು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಜಾಯ್ನ್ ಆಗಿದ್ದಾನೆ ಅಂತ ಹೇಳಿದ್ರೆ ಅವನು ಏನಾಗಬೇಕು ಅಂತ ಇವತ್ತೇ ನಿರ್ಧಾರ ಮಾಡ್ತಾರೆ. ಸೊ ಈ ನಿರ್ಧಾರ ಮಾಡಬೇಕಾದವರು ಯಾರು, ಇನ್ನಂತ ಮತ್ತು ಮಗುವಿನ ಬದುಕು ಹೇಗಿರಬೇಕು, ಬದುಕು ಏನೆಲ್ಲ ಆಯ್ಕೆಗಳನ್ನು ಮಾಡ್ಕೊಳ್ಬೇಕು, ಆಯ್ಕೆ ಅಧಿಕಾರಿಗಳು ಹೇಗಿರಬೇಕು, ಇವೆಲ್ಲ ವಿಷಯಗಳ ಬಗ್ಗೆ ನಾವು ಮಾತಾಡಲಿಕ್ಕಿದ್ದೇವೆ. ಇಬ್ಬರು ಮಹನೀಯರು ನಮ್ಮ ಜೊತೆಯಲ್ಲಿ ಇರಬೇಕಾಗಿತ್ತು, ಮತ್ತೊಬ್ಬರು ನಮ್ಮ ಜೊತೆಯಲ್ಲಿ ಸೇರ್ಕೊಳ್ಳಿಕ್ಕಿದ್ದಾರೆ, ಗೋಪಾಡ್ಕರ್ ಅವರು. ಅದರ ಮಧ್ಯದಲ್ಲಿ ದಿನೇಶ್ ಹೆಗಡೆ ಒಳೆಪಾಡಿ ಅವರು ಮಕ್ಕಳ ಹಕ್ಕುಗಳ ವಿಷಯದಲ್ಲಿ ನಮ್ಮ ಹೋರಾಟಗಳನ್ನು ಮಾಡ್ಕೊಂಡು ಬಂದಂತಹ ಅವರು ನಮ್ಮ ಜೊತೆಲಿದ್ದಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ನನ್ನ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿರ್ಬೇಕು ಅಂದ್ಕೊಳ್ತೇನೆ. ನಾವು ಮಕ್ಕಳ ಟೈಟಲ್ ಕೊಟ್ಟಿದ್ದೇನೆ ಕಾಣೆಯಾಗದಿರಲಿ ಮಗು. ಟೈಟಲ್ ಕೊಡ್ಲಿಕ್ಕೆ ಒಂದು ಕಾರಣ ಇದೆ. ಯಾಕಂದ್ರೆ ಇತ್ತೀಚೆಗೆ ಜಿಲ್ಲಾಧಿಕಾರಿಗಳು ಒಂದು ವಿಷಯದ ಬಗ್ಗೆ, ಒಂದು ಬಾಲ ಮಂದಿರದ ಬಗ್ಗೆ ಮಾತಾಡ್ಕೊಂಡಿರುವಾಗ ಮಕ್ಕಳು ಕಾಣೆಯಾಗ್ತಿರೋ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದ ಅಂತ ಅವರ ಅಭಿಪ್ರಾಯವನ್ನು ಒಂದು ಕೊಟ್ಟರು. ಮಕ್ಕಳು ಕಾಣೆಯಾಗುತ್ತಿರುವುದರ ಹಿಂದೆ ಅಂದ್ರೆ ಅದು ಟೋಟಲ್ ಕ್ಯಾಜುವಲ್ ಆಗಿ, ಅಂದ್ರೆ ಒಂದು ಅಂಕಿಅಂಶ ಇಟ್ಕೊಂಡಲ್ಲ, ಕ್ಯಾಜುವಲ್ ಆಗಿ ಮಾತಾಡಿದ್ದವರು. ಅಂದ್ರೆ ಮಕ್ಕಳು ಕಾಣೆಯಾಗುವ ಶೈಕ್ಷಣಿಕ ಒತ್ತಡ ಮುಖ್ಯ ಕಾರಣ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೊಟ್ಟರು. ಸೊ ನನಗೆ ಅನಿಸ್ತು ಅದು ಹೌದು ಅಲ್ವಾ ಅನ್ನೋದು ಮುಖ್ಯ ಅಲ್ಲ, ಮಕ್ಕಳ ವಿಷಯದಲ್ಲಿ ಒಂದು ಮಾತಾಡಬೇಕು, ಮಕ್ಕಳ ವಿಷಯವನ್ನು ಪೋಷಕರಿಗೆ ಮುಖ್ಯವಾಗಿ ಶಿಕ್ಷಕರಿಗೆ ತಿಳಿಸಬೇಕು ಮತ್ತು ಮಕ್ಕಳಿಗೂ ಕೂಡ ಅವರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ವಿಷಯ ನನಗೆ ಚರ್ಚೆಗೆ ತರಬೇಕು ಅಂತ ಅನಿಸಿತು. ಸೊ ಅದಕ್ಕೆ ನಾನು ಯಾರನ್ನ ಮಾತಾಡಬೇಕು ಅಂತ ಹೇಳುವಾಗ ನನಗೆ ಮೊದಲು ಹೊಡೆದದ್ದು ಗೋಪಾಡ್ಕರ್. ಯಾಕಂದ್ರೆ ಅವರು ಶಿಕ್ಷಣ ವಿಷಯದಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದರ ನಂತರ ಅವರಿಗೆ ಕೇಳಿದೆ ನಾನು, ಮತ್ತೊಬ್ಬ ವ್ಯಕ್ತಿ ನನಗೆ ಬೇಕು ಅಂತ. ಸೊ ಅವ್ರು ಹೇಳಿದ್ದು ನಿಮ್ಮ ಹೆಸರು. ಸೊ ಆದ್ದರಿಂದ ನಾನು ಸೂಕ್ತ ವ್ಯಕ್ತಿಗಳು ನಮ್ಮ ಜೊತೆಲಿ ಇದ್ದಾನೆ ಅಂದ್ಕೊಂಡಿದ್ದೇನೆ. ಗೋಪಾಡ್ಕರ್ನ ಬಂದು ಸೇರ್ಲಿಕ್ಕಿದ್ದಾರೆ. ಸೊ ನಾವು ಬದಲಾದ ಸಮಯದ ಕಾರಣದಿಂದಾಗಿ ಅವರಿಗೆ ಸ್ವಲ್ಪ ಸಮಯ ಆಗಿಲ್ಲ. ಸೊ ನಾನು ಹೇಳ್ತೇನೆ, ನಿಮ್ಮ ಮಕ್ಕಳ ವಿಷಯದಲ್ಲಿ, ಹಕ್ಕುಗಳ ವಿಷಯದಲ್ಲಿ ಹೋರಾಟ ಮಾಡ್ತಾ ಇದ್ದೀರಿ. ಸೊ ಮಕ್ಕಳ ಹಕ್ಕುಗಳ ವಿಷಯದಲ್ಲಿ ಹೋರಾಟ ಮಾಡಬೇಕಾದ ಅವಶ್ಯಕತೆ ಇದೆಯಾ? ಈಗ ಮಗು ಅಂತ ಬಂದಾಗ ಅದನ್ನು ನಾವು ಬಹಳ ಮುಗ್ಧತೆ, ಏನೂ ತಿಳಿಯದ, ಪ್ರಪಂಚದ ಜ್ಞಾನವಿಲ್ಲದಂಥ ಒಂದು ಹೂವು ಅಂತ ಹೇಳ್ಬೋದು. ಅರಳುವ ಹೂವು. ಅರಳುವ ಹೂವನ್ನು ಅದಕ್ಕೆ ಯಾವುದು ಹೂವು ಅಂತ ಕರೀತೀವಿ, ಅದಕ್ಕೆ ರಕ್ಷಣೆ ಅಗತ್ಯವಿದೆ. ರಕ್ಷಕರು ಈ ಹೂವನ್ನು ಬೆಳೆಸುವುದು ಹೇಗೆ, ಆ ಹೂದೋಟವನ್ನು ಮಾಡುವುದು ಹೇಗೆ ಅನ್ನೋ ಜವಾಬ್ದಾರಿ ರಕ್ಷಕರಿಗಿದ್ರೆ ತಾನು ಏನು ಆಗಬೇಕು ಅನ್ನೋ ಕನಸು ಆ ಮಕ್ಕಳಿಗಿರುತ್ತೆ. ಹಾಗಾಗಿ ಕಾಣೆಯಾಗಿದ್ದಾರೆ ಅನ್ನೋ ವಿಚಾರದಲ್ಲಿ ಏನಾಗುತ್ತೆ ಅಂದರೆ, DC ಅವರು ಹೇಳಬೇಕಿದ್ರೆ ಯಾವ ಆಧಾರದಲ್ಲಿ ಹೇಳಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ, ಅದು ಅಂಕಿಅಂಶಗಳು ಕೂಡ ನಮ್ಗೆ ಗೊತ್ತಿಲ್ಲ. ಕಾಣೆ ಅಂತ ಹೇಳುವಂಥದ್ದು ಏನಂದ್ರೆ ಭವಿಷ್ಯತ್ತು ಕಾಣೆ ಆಗತ್ತೆ ಅನ್ನೋದು ಒಂದು ಇರ್ಬೋದು. ನನ್ನ ಕಾನ್ಸೆಪ್ಟ್ ಇವತ್ತು ಆಯ್ಕೊಂಡದ್ದು, ನನ್ನ ಉದ್ದೇಶ ಅದು. ಬಟ್ ಅವರು ಹೇಳಿದ್ದು ಮಕ್ಕಳು ಅಂದ್ರೆ ಬಹಳಷ್ಟು ಮಕ್ಕಳು ಕಾಣೆ ಆಗ್ತಾರೆ ಅನ್ನೋದು, ಫಿಸಿಕಲಿ ಕಾಣೆ ಆಗ್ತಾರೆ ಅನ್ನೋದು. ಫಿಸಿಕಲಿ ಹಲವು ಕಾರಣ ಇದೆ ಕಾಣೆ ಆಗೋದಕ್ಕೆ. ಒಂದು ಪವರ್ಟಿ, ಬಡತನ, ಮನೆಯ ಒತ್ತಡ, ಪ್ರೀತಿಯ ಏನು ಕೊರತೆ. ಆನಂತರ ಬರುವಂಥದ್ದು ಏನಂದ್ರೆ, ಯಾವ ಶಾಲೆಯಲ್ಲಿ ಅಲ್ಲಿ ಹಾಕ್ತಾರೋ ಆ ಶಾಲೆಯಲ್ಲಿರುವಂತಹ ಒಂದು ಒತ್ತಡಗಳು. ಮಗು ಎಲ್ಲಿ ಹೋಗ್ತದೆ ಅಂದ್ರೆ, ಎಲ್ಲಿ ಪ್ರೀತಿ ಸಿಗ್ತದೆ ಅಲ್ಲಿ ಹೋಗ್ತದೆ ಅಂತ ಹೇಳ್ಬೇಕಾಗುತ್ತೆ. ಎಲ್ಲಿ ಪ್ರೀತಿಯಿಂದ ಪಾಠ ಕಲಿಸ್ತಾರೆ ಅಲ್ಲಿ ಹೋಗ್ತದೆ ಅಂತ ಹೇಳ್ಬೋದು. ಎಲ್ಲಿ ಪ್ರೀತಿಯಿಂದ ನೋಡ್ತಾರೆ ಅಲ್ಲಿ ಆ ಮಕ್ಕಳು ಬೆಳೀಲಿಕ್ಕೆ ಇಷ್ಟಪಡ್ತಾರೆ, ಕಲೀಲಿಕ್ಕೆ ಇಷ್ಟಪಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮಕ್ಕಳು ನಲೀಲಿಕ್ಕೆ ಇಷ್ಟಪಡ್ತಾರೆ ಹೊರತು ಕಲೀಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಆ ನಲಿಯುವೆ ಕಲಿವಿನ ಭಾಗ ಆದರೆ ಮಾತ್ರ. ಹೌದಾ, ಗೋಪಾಡ್ಕರ್ ಕಾನ್ಸೆಪ್ಟ್ ಯಾವಾಗಲೂ ಅವರು ಹಲವು ವರ್ಷದಿಂದ ಅವರು ಮಾಡ್ಕೊಂಡು ಬಂದಂತ ವಿಚಾರ. ನಲಿಕೆಯಿಂದ ಕಲಿಯಬೇಕು, ಕಲಿಕೆ ಅದು ಭಾಗ, ಕಲಿಕೆ ನಲಿಕೆಯ ಭಾಗ ಹೊರತು ಈ ಕಲಿಕೆಯ ಪೂರ್ಣ ಉದ್ದೇಶ ಅಲ್ಲ ಅನ್ನೋ ಹಾಗೆ ನಾವೆಲ್ಲ ಆ ರೀತಿ ಚಿಂತನೆಯನ್ನು ಮಾಡೋದು. ಒಟ್ಟು ಡಿ ಸಿ ಅವರ ಅದು ಒಂದು ಅಂಶ, ಫಿಸಿಕಲಿ ಕಾಣೆ ಆಗೋದು. ಮತ್ತೆ ಭವಿಷ್ಯತ್ತು ಏನು ಕಾಣೆ ಆಗ್ತದೆ ಅಂತ ಹೇಳಿದ್ರೆ, ತಾವು ಹೇಳಿದಾಗೆ ಪ್ರತಿಯೊಬ್ಬ ಪೋಷಕ ಅವರ ಮಕ್ಕಳನ್ನು ನೋಡುವಾಗ ನೇರವಾಗಿ
CBSE ಮತ್ತು ಸ್ಟೇಟ್ ಸಿಲೆಬಸ್ ಎರಡು ಇರುವಂಥದ್ದು ನಮಗೆ. ಆ್ಯಂಡ್ ಇನ್ನೊಂದು ಥರ್ಡ್ ಆಯ್ಕೆ ಇರುವಂಥದ್ದು ಸರ್ಕಾರಿ ಶಾಲೆ. ಯಾಕಂದ್ರೆ ಈ ಹೋರಾಟ ಮಾಡ್ತಾ ಬರುವಾಗ ಬಂದಂಥ ವಿಚಾರಗಳೇನೆಂದರೆ CBSE ಅಂದರೆ ಏನು, ಸ್ಟೇಟ್ ಅಂದರೆ ಏನು, ಆ್ಯಂಡ್ ನಮ್ಮ ಸರ್ಕಾರಿ ಶಾಲೆಗಳೇನು, ಒಟ್ಟು ಶಾಲೆಗಳ ಏನಿದೆ ಇದು CBSE ಅಂದರೆ ನಮ್ಮ ಎಲ್ರಿಗೂ ಕಾನ್ಸೆಪ್ಟ್ ಏನಂದರೆ CBSEಗೆ ಹೋದರೆ ಅದು ಏನಂತ ಗೊತ್ತಿಲ್ಲ, ಭವಿಷ್ಯತ್ತಿನಲ್ಲಿ ಏನಾಗುತ್ತಾರೆ ಅಂತ ಗೊತ್ತಿಲ್ಲ. ಸ್ಟೇಟ್ ಸಿಲೆಬಸ್ ಅಂದರೆ ಅದು ಸಾಮಾನ್ಯ ಒಂದು ಸಿಲೆಬಸ್ ಅಂತ ಆಯಿತು. ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಬದುಕು ಇಲ್ಲ ಅನ್ನೋದು. ಹಾಗೆ ಇವರಿಗೆ ಯಾವುದಕ್ಕೆ ಬದುಕಿಲ್ಲ ಅಂತ ಹೇಳಿದರೆ ಕಷ್ಟದಲ್ಲಿ ಕಲಿತಿದ್ದಾರೆ. ಅವ್ರು ಎಷ್ಟೋ ಮಂದಿ ದೊಡ್ಡ ಜನ ಆಗಿದ್ದಾರೆ. ಯಾವ ಪೋಷಕರು ಸರ್ಕಾರಿ ಶಾಲೆಯಲ್ಲಿ ಬದುಕಿಲ್ಲ ಅಂತ ಹೇಳ್ತಾ ಇದ್ರು, ಅದೇ ಪೋಷಕರು ಇವತ್ತು ಇರುವ ಸ್ಥಿತಿ, ಆ ಕಾಲಮಾನ ಬೇರೆ ಇತ್ತು. ನೋಡಿ, ಕಾಲ ಧರ್ಮವನ್ನು ನಾವು ಆಲೋಚಿಸಬೇಕಾಗತ್ತೆ. ಆ ಕಾಲಧರ್ಮದಲ್ಲಿ ಇದ್ದಂತಹ ಶೈಕ್ಷಣಿಕ ರೀತಿ, ಶಿಕ್ಷಕರ ಸಂಖ್ಯೆ, ಈ ಕಾಲದಲ್ಲಿರುವಂತಹ ಶೈಕ್ಷಣಿಕ ನೀತಿ, ಶಿಕ್ಷಕರ ಧರ್ಮ ಮತ್ತೆ ಸ್ಪರ್ಧೆಯನ್ನು ನಾವು ಬಿಟ್ಟು ಬಿಡುವ. ಸ್ಪರ್ಧೆಯನ್ನು ಸೃಷ್ಟಿಸಿಕೊಂಡವರು ಪೋಷಕರು. ಹಾಗಾಗಿ ಇಲ್ಲಿ ಮಕ್ಕಳು ಏನು ಕಳ್ಕೊಳ್ತಾರೆ, ಪೋಷಕರು ಏನು ಪಡ್ಕೊಳ್ತಾರೆ ಅನ್ನೋ ಬಗ್ಗೆ ಇಲ್ಲಿ ನಾವು ಅದನ್ನೇ ಕಾಣೆ ಆಗಿದ್ದಾರೆ ನೀವು ತಗೊಳ್ಬೇಕು. ನಂದು ಕೂಡ ಅದೇ ಈಗ ಇವತ್ತಿನ ದಿನಮಾನದಲ್ಲಿ ಮಕ್ಕಳು ಏನು ಕಳ್ಕೊಳ್ತಾ ಇದ್ದಾರೆ ಮತ್ತು ಪೋಷಕರು ಏನು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮಕ್ಕಳು ಈಗ ಪೋಷಕರು ಏನು ಪಡ್ಕೊಳ್ತಾರಂದ್ರೆ ಅವರ ಮಕ್ಕಳ ಶೈಕ್ಷಣಿಕ ಆರಂಭದ ಹೊತ್ತಿನಲ್ಲಿ ಅವರು ಏನು ನಿರ್ಧಾರ ಮಾಡ್ತಾರೆ, ಎಷ್ಟೇ ಹಣ ಆಗಲಿ, ಎಷ್ಟೇ ಫೀಸ್ ಆಗಲಿ, ನನ್ನ ಮಗು ರೆಕಗ್ನೈಸ್ಡ್ ಸ್ಕೂಲ್ ಅಂತ ಏನಿದೆ, ಇದೇ ಸ್ಕೂಲಿಗೆ ಹೋಗ್ಬೇಕು, ಇದೇ ಸ್ಕೂಲಿಗೆ ಯಾವ ಸ್ಕೂಲ್ ಆಗ್ಬಹುದು ಅಂತ ಲೆಕ್ಕಾಚಾರ ಆಗ್ತಾರೆ. ಅದಕ್ಕೆ ಯಾವ ಆಧಾರ ಇಟ್ಕೊಳ್ತಾರಂದ್ರೆ ಮಾನದಂಡನೆ ಇದೆ. ಆ ಮಾನದಂಡನೆ ಏನಂದ್ರೆ ಪೇಪರ್ನಲ್ಲಿ ಎಷ್ಟು ಫೋಟೋಗಳು ಬರ್ತವೆ, ಅದನ್ನು ಕ್ಯಾಚ್ ಮಾಡ್ಕೊಂಡ್ರು ಸಂಸ್ಥೆ ಅವರು ಎಷ್ಟು ರ್ಯಾಂಕ್ಗಳು ಬರ್ತವೆ ಅಂದ್ರೆ ಅಲ್ಲಿ ಒಳ್ಳೇದು, ಯಾವ ಆಧಾರದಲ್ಲಿ ಒಳ್ಳೇದು ಅಂತ ಹೇಳ್ತಾ ಇಲ್ಲ. ಹಾಗಿದ್ದಾಗ ಅಲ್ಲಿ ಅವರ ಕ್ಯಾಲ್ಕುಲೇಷನ್ ಏನಂದ್ರೆ ಇಲ್ಲಿ ಹೋದ್ರೆ ನನ್ನ ಮಗ ಇಂಟೆಲಿಜೆಂಟ್ ಆಗ್ತಾನೆ ಒಂದು. ಎರಡನೇದಾಗಿ ಭವಿಷ್ಯತ್ತಿನಲ್ಲಿ ಏನೋ ಡಾಕ್ಟರ್, ಇಂಜಿನಿಯರ್ ಇಷ್ಟು ಬಿಟ್ರೆ ಬೇರೆ ಯಾವುದನ್ನು ಯೋಚನೆ ಮಾಡೋದಿಲ್ಲ. ಹಾಗಿದ್ದಾಗ ಅಲ್ಲಿ ನೀವು ಹೇಳುವಂತ ಕಾಣೆ ಆಗಿದ್ದಾರೆ 10 ವರ್ಷ ಅವರ ಮನಸ್ಸು ಏನಿದೆ ಕಾಣೆ ಆಗುವಂಥದ್ದು 10 ವರ್ಷ. ಇನ್ನೊಂದು ಕಾಣೆ ಆಗುವಂಥದ್ದು ಅಲ್ಲಿಯೇ ಪ್ರೀತಿ ಕಾಣೆ ಆಗುತ್ತೆ. ಯಾಕಂದ್ರೆ ಅಲ್ಲಿಯೇ ಅವರ ಮಕ್ಕಳನ್ನ ಕೆಲವು ಮಕ್ಕಳನ್ನ 3 ಗಂಟೆಗೆ 4 ಗಂಟೆ 5 ಗಂಟೆಗೆ ಎಬ್ಬಿಸಿ ಕಳಿಸ್ತಾರೆ. ಯಾಕಂದ್ರೆ ಕೆಲವು ಶಾಲೆಗಳು 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 20 ಕಿಲೋಮೀಟರ್ 30 ಕಿಲೋಮೀಟರ್ ಅಥವಾ 10-15 ಕಿಲೋಮೀಟರ್ ಬರಬೇಕಾದ್ರೆ ಆ ಮಕ್ಕಳನ್ನ 5:30 ಗಂಟೆ 6 ಗಂಟೆಗೆ ಎಬ್ಬಿಸಬೇಕಾಗುತ್ತೆ. ಸೊ ಇಲ್ಲಿ ಕೂಡ ಅವರ ಮಾನಸಿಕ ಸ್ಥಿತಿ ಏನಿದೆ, ಅವರ ಮನಸ್ಸು, ಅವರ ಮಗುವಿನ ಮೇಲಿದ್ದಂಥ ಪ್ರೀತಿ ಆ ದಿನದವರೆಗೆ, ಶಾಲೆಗೆ ಹೋಗುವ ದಿನದವರೆಗೆ ಮಗುವಿನ ಮೇಲೆ ಯಾವ ರೀತಿ ಪ್ರೀತಿ ಇಟ್ಕೊಳ್ತಾರೋ ಆ ಪ್ರೀತಿಯನ್ನು ಅವರು ಕಳ್ಕೊಳ್ತಾರೆ. ನಂಗೆ ಕ್ಲಿಯರ್ ಆಗಲಿಲ್ಲ. ಈಗ ಯಾವ ದಿನದವರೆಗೆ ಶಾಲೆಗೆ ಮಗುವನ್ನ ಸೇರಿಸ್ಲಿಕ್ಕೆ ಅಡ್ಮಿಷನ್ ಆಗತ್ತೋ ಅಲ್ಲಿವರೆಗೆ ಮಗು 10 ಗಂಟೆವರೆಗೆ ಹೇಳ್ತದೆ. ಹೌದೌದು, ಕರೆಕ್ಟ್. ಆ 10 ಗಂಟೆಗೆ ಹೇಳುವಂತ ಮಗುವನ್ನ 5:30 ಗಂಟೆಗೆ 6 ಗಂಟೆಗೆ ಎಬ್ಬಿಸಿದಾಗ ಆ ಮಗು ಏನಾಗತ್ತೆ ಅಂದ್ರೆ ವೈಲೆಂಟ್ ಆಗತ್ತೆ, ಮಗು ಕೇಳುವುದಿಲ್ಲ, ಹಠಮಾರಿ ಆಗತ್ತೆ. ಹಠಮಾರಿ ಆದಾಗ ಅಲ್ಲಿವರೆಗೆ ಪ್ರೀತಿಸಿದ ಮಗುವಿನ ಮೇಲೆ ಇವರು ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಎಬ್ಬಿಸು ಅಂತ ಹೇಳ್ಕೊಂಡ್ರೆ ಆ ಮಗುವನ್ನ 5 ಗಂಟೆಗೆ ಏಳಿಸುವುದೇ ನಾನು ತೋರಿಸುವ ಪ್ರೀತಿ ಅಂದ್ಕೊಳ್ತಾ ತಂದೆ ತಾಯಿ ಅನ್ಕೊಳ್ತಾರೆ. ಅಲ್ಲ, ಅಲ್ಲಿ ಶಾಲೆಗೆ ಹೋಗದಿದ್ರೆ ಅಲ್ಲಿ ಇವರ ಮನಸ್ಸು ಶಾಲೆಯಲ್ಲಿ ಇರ್ತದೆ, ಮಗುವಿನ ಮನಸ್ಸು ನಿದ್ದೆಯಲ್ಲಿ ಇರ್ತದೆ. ಮಗು ನಿದ್ದೆಯಲ್ಲಿ ಎಂಜಾಯ್ ಮಾಡ್ತಾ ಇರುವಾಗ ಇವರು ಎಬ್ಬಿಸ್ಬೇಕಾಗತ್ತೆ. ಎಬ್ಬಿಸುವಾಗ ಅವರನ್ನು ಫೋರ್ಸಿಬಲಿ ಎಬ್ಬಿಸಿದಾಗ ಏನಾಗುತ್ತೆ ಮಗುಗೆ, ಅಲ್ಲಿ ಮಗು ಹಠ ಮಾಡುವಾಗ ತಾಯಿ ಯಾವ ರೀತಿ ಪರಿವರ್ತನೆ ಆಗ್ಬೇಕಾಗತ್ತೆ. ಮಗು ಕೇಳ್ತಾ ಇಲ್ಲ ಅಂತ ಹೇಳ್ಕೊಂಡು, ಯಾಕೆ ಕೇಳ್ತಾ ಇಲ್ಲ ಅಂದ್ರೆ ಪೆಟ್ಟಿನ ರುಚಿ ಇಲ್ಲ ಅಂತ ಹೇಳ್ಕೊಂಡು ಶುರು ಮಾಡ್ತದೆ. ಇಲ್ಲಿ ಒಂದು ವಾಯ್ಲೆನ್ಸ್ ಶುರುವಾಗತ್ತೆ. ಇಲ್ಲಿ ಕಳ್ಕೊಳ್ಳೋರು ಯಾರು? ಇಬ್ರು ಕಳ್ತಾರೋ.
ಮಗು ತಾಯಿಯ ಪ್ರೀತಿಯನ್ನು ಕಳ್ಕೊಂಡು ಕಾಣೆ ಆಗ್ತದೆ, ತಾಯಿ ತಂದೆ ಪೋಷಣೆ ಇಷ್ಟು ಈ ರೀತಿ ಅದು ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ನಾನು ಇಂತಹ ವಾತಾವರಣದಿಂದ ಅಂದರೆ ಮಗುವನ್ನು ರಕ್ಷಿಸುವುದು ಹೇಗೆ ಅನ್ನೋದು ನನ್ನ ಈಗ ಇದಿರೋದು, ಮಗುವನ್ನು ರಕ್ಷಿಸುವುದು ಹೇಗೆ? ಅಲ್ಲ, ಇಲ್ಲಿ ರಕ್ಷಣೆ ಮಾಡೋದಂದ್ರೆ ಒಟ್ಟು ವ್ಯವಸ್ಥೆಯನ್ನ ನಾವು ಆಲೋಚಿಸಬೇಕಾಗತ್ತೆ. ಪ್ರತಿಯೊಬ್ಬ ಮಗುವಿಗೂ ಶಿಕ್ಷಣ ಬೇಕು, ಅದು ಮಗುವಿನ ಹಕ್ಕು ಹಾಗೂ ಸರ್ಕಾರದ ಕರ್ತವ್ಯ. ಹಾಗಿದ್ದಾಗ ಮಗುವಿನ ಮಾನಸಿಕ ಸ್ಥಿತಿ, ಮಗುವಿಗೆ ಮುಕ್ತ ವಾತಾವರಣ ಕೊಡುವ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಯನ್ನ ನಾವು ಓಪನ್ ಮಾಡಬೇಕಾಗುತ್ತೆ. ಆದರೆ ಈಗೆಲ್ಲ ಸಿಟಿಯಲ್ಲಿ 7 ಗಂಟೆಗೆ 6 ಗಂಟೆಗೆ ಇದು ಶಾಲೆ ಓಪನ್ ಆಗುತ್ತೆ, ಕನಿಷ್ಠ 7 ಗಂಟೆಗೆ ಅಲ್ಲ, ಈಗ ನಾ 8 ಸರಿ ಹೌದು 7 ಗಂಟೆ 7ರಿಂದ 8 ಅಲ್ವಾ? ಅದನ್ನು 10 ಗಂಟೆಗೆ ಮಾಡಬೇಕಾಗುತ್ತೆ ಅಥವಾ 9 ಗಂಟೆಗೆ ಮಾಡಬೇಕು. ಇದು 2 ರೀತಿಯಲ್ಲಿ ಕೂಡ ಆಗ್ತದೆ. ಯಾಕಂದ್ರೆ ಕೆಲವರು ಕೆಲಸಕ್ಕೆ ಹೋಗ್ತಾರೆ, ಕೆಲಸಕ್ಕೆ ಹೋಗುವ ಪೂರ್ವದಲ್ಲಿ ಇರುವಂತ ಅನುಕೂಲತೆಗೆ ಕೂಡ ಇರ್ತದೆ. ಆದ್ರೂ ಕೂಡ ಮಗುವಿನ ಭವಿಷ್ಯದ ದೃಷ್ಟಿಯಿಂದ ನೋಡುವಾಗ ಶಿಕ್ಷಣ ಸಂಸ್ಥೆಗಳು ಯಾವ 1ರಿಂದ 4, 5, 6 ತನಕ ಅಥವಾ ಕನಿಷ್ಠ 4ನೇ ತರಗತಿವರೆಗೆ ಅದು 9 ಗಂಟೆ ಇಂದ ಒಳಗೆ ಆರಂಭ ಆಗುವುದು ಅದು ಉಚಿತ ಅಲ್ಲ. ಇಲ್ಲಿ ನಾವು ಮಗುವನ್ನ ಶಿಕ್ಷಣ ಸಂಸ್ಥೆಗಳಾಯ್ತು. ಎರಡನೇದಾಗಿ ಏನಂದ್ರೆ ಮಗುವಿಗೆ ಪೂರಕ ವಾತಾವರಣ ಎಲ್ಲಿರ್ತದೆ? ಒಂದು ಶಾಲೆ ಮತ್ತು ಮನೆಯಲ್ಲಿ ಯಾವ ರೀತಿ ಇರಬೇಕಂದ್ರೆ ಮಗು ಶಾಲೆಗೆ ತಾನು ಹೋಗ್ತೇನೆ ಅನ್ನೋ ರೀತಿಯಲ್ಲಿ ಇರಬೇಕಾಗತ್ತೆ. ಅವಳನ್ನು ಮಾನಸಿಕವಾಗಿ ಸಿದ್ಧಪಡಿಸುವುದು ಒಂದು ಭಾಗ ಆಗಿತ್ತು. ಹೌದು, ಭಾಗ ಆಗುತ್ತೆ. ಅದರ ಮೊದಲು ನಾವು ಆಲೋಚನೆ ಮಾಡಿದಾಗ ಪೋಷಕರು ಕೆಲಸಕ್ಕೆ ಹೋಗ್ತಾರೆ, ಪೋಷಕರಿಗೆ ಅಲ್ಲಿ ಏನಿರ್ತದೆ ಅಲ್ಲಿ ಕೆಲಸಕ್ಕೆ ಹೋಗ್ಬೇಕು. ಹೌದು, 9-9:30 ಅವರು ಮಗುವನ್ನ ಶಾಲೆಗೆ ಕಳಿಸ್ತಾ ಇರೋದು ಮಗುವಿನ ಮೇಲಿನ ಪ್ರೀತಿಯೋ ಅಥವಾ ಮಗು ಇದಾಗುವಂತ ನಮಗೆ ಮೇಲಿನ ಭಾರವನ್ನ ಕಳ್ಕೊಳ್ಳಿಕ್ಕೆ ಆ ಚಿಕ್ಕ ಮಗುವನ್ನು ಕಳಿಸ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇರೋದಾ? ಅಲ್ಲ, ಅದಕ್ಕೆ ಪೂರಕವಾಗಿ ನಿಮ್ಮ ಪ್ರಶ್ನೆ ಏನ್ ಬರ್ತದೆ ಅಂತ ನಮಗೆ ಕೂಡ ಕುತೂಹಲ ಇದೆ. ಸೊ ಅದನ್ನ ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮೊದಲೊಂದು ಸಣ್ಣ ವಿರಾಮ. ಸೊ ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಕಾಣೆಯಾಗದಿರಲಿ ಮಗು ಅಂತ. ಅಂದ್ರೆ ಇಲ್ಲಿ ಮಗು ಕಾಣೆಯಾಗದಿರಲಿ ಅಂತ ಹೇಳುವುದು ಇಲ್ಲಿ ಕಾಣೆಯಾಗ್ತಾ ಇದ್ದಾರೆ ಅಂತ ಅಲ್ಲ, ಮಗುವಿನ ಬದುಕು ಕಾಣೆಯಾಗದಿರಲಿ ಅಂತ. ಅಂದ್ರೆ ಶಿಕ್ಷಣ ವ್ಯವಸ್ಥೆ ಆರಂಭವಾಗಿದೆ, ಶಿಕ್ಷಣ ಮತ್ತು ಇಲ್ಲಿ ಶಿಕ್ಷಕರಿಗೆ, ಪೋಷಕರಿಗೆ ಮತ್ತು ಮಕ್ಕಳಿಗೆ ಪೂರಕವಾಗಿ ನಾವೇನಾದ್ರೂ ಸಂದೇಶ ಕೊಡಲಿಕ್ಕೆ ಸಾಧ್ಯವೋ ಎನ್ನುವಂಥದ್ದು. ಅಂದ್ರೆ ಶಾಲೆ ಆರಂಭವಾದ ಈ ಸಂದರ್ಭದಲ್ಲಿ ದಿನೇಶ್ ಹೆಗಡೆ ಅವರು ಹೇಳ್ತಾ ಇದ್ರು, ಮಗು ಅಂದ್ರೆ ಯಾವತ್ತು ನೀವು ಶಾಲೆಗೆ ಕಳಿಸ್ಲಿಕ್ಕೆ ಆರಂಭವಾಗ್ತಿರೋ ಆವತ್ತೇ ನಿಮ್ಮೊಂದಿಗಿನ ಮಗುವಿನ ಸಂಬಂಧ ಕಾಣೆಯಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಒಂದು ಸಂದೇಶವನ್ನ ಈಗಾಗಲೇ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಪೂರಕವಾಗಿ ಸರ್, ನಾನು ಮತ್ತೊಂದು ಈ ಚರ್ಚೆಯನ್ನು ಎತ್ಕೊಳ್ಳಿಕ್ಕೆ ಈಗಾಗಲೇ ಹೇಳಿದ್ದೇನೆ, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಕಾರಣ ಅಂದ್ರೆ ನಾವು ಇತ್ತೀಚೆಗೆ ಒಂದು ಬಾಲಮಂದಿರದ ವಿಷಯದಲ್ಲಿ ಚರ್ಚೆ ಮಾಡುವಾಗ ಜಿಲ್ಲಾಧಿಕಾರಿಗಳು ಹೇಳಿದ್ರು, ಇದು ಶೈಕ್ಷಣಿಕ ಒತ್ತಡದಿಂದ ಕಾರಣದಿಂದಾಗಿ ಮಕ್ಕಳು ಕಾಣೆ ಆಗ್ತದೆ, ದೈಹಿಕವಾಗಿ ಮಕ್ಕಳು ನಾಪತ್ತೆ ಆಗುವುದು ಅಂತ ನಾವು ಹೇಳ್ತೇವೆ ಅದು. ಬಟ್ ನನಗೆ ಅನಿಸಿದ್ದು ಇಲ್ಲಿ ನಾಪತ್ತೆ ಆಗುವುದು ಅಂದ್ರೆ ನಮ್ಮ ಮಕ್ಕಳು ನಮ್ಮ ಜೊತೆಗೆ ಇದ್ರು ಅವರ ಮನಸ್ಸು ನಮ್ಮ ಜೊತೆಗೆ ಇರುವುದಿಲ್ಲ ಅನ್ನುವಂಥ ಆ ಕಾರಣಕ್ಕಾಗಿ ನಾನು ಈ ವಿಷಯ ಆಯ್ದುಕೊಂಡಿದ್ದೇನೆ. ಸೊ ಆ ವಿಷಯದಲ್ಲಿ ಮಾತಾಡಲಿಕ್ಕೆ ನೀವೇ ಸೂಕ್ತ ಅಂತ ನನಗೆ ಅನಿಸಿದ್ರಿಂದ ನಿಮ್ಮನ್ನೇ ಕರೆದಿದ್ದೇನೆ. ಏನ್ ಹೇಳ್ತೀರಿ ಈ ವಿಷಯದಲ್ಲಿ? ಮಕ್ಕಳು ಹಾಜರಿ ಇದ್ದಾರೆ, ಆದ್ರೆ ದೈಹಿಕವಾಗಿ ಇದ್ದಾರೆ, ಮಾನಸಿಕವಾಗಿ ಇಲ್ಲ ಅಂತ ಅದು ಸರಿ ಆಗಬಾರದು ಅನ್ನೋದು ನನ್ನ ಕಾನ್ಸೆಪ್ಟ್. ಇವತ್ತು ಬಹಳ ಸಲ ಹಾಗೆ ಆಗ್ತಾ ಇದೆ, ಪ್ರತಿಯೊಂದು ಕಡೆಗಳಲ್ಲಿ ಬಹಳಷ್ಟು ಮಕ್ಕಳಲ್ಲಿ ಹಾಗೆ ಆಗ್ತಾ ಇದೆ. ಒತ್ತಡಗಳು ಕಾರಣ ಇವೆ. ಅಂದ್ರೆ ಅವರಿಗೆ ಇಷ್ಟೇ ಕೆಲಸ ಕೊಡಬೇಕು, ಇಷ್ಟೇ ಮಾಡಿಕೊಂಡು ಬರಬೇಕು ಅಂತ ಹೇಳೋ ಒತ್ತಡ ಇದ್ದಾಗ ಬಹಳ ಸಲ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಆಗದೇ ಇದ್ದಾಗ ಒಮ್ಮೆ ಹಿಂದೆ ಉಳಿಲಿಕ್ಕೆ ಪ್ರಾರಂಭ ಆದ್ರೆ ಎಲ್ಲ ಶಿಕ್ಷಕರ ಜೊತೆಯಲ್ಲೂ ಹಿಂದೆ ಉಳಿಯೋ ಒಂದು ಕೆಲಸ ಆರಂಭ ಆಗ್ತದೆ. ಕೊನೆಗೆ ಒಂದು ಸುಳ್ಳಿನ ಒಂದು ಕೆಲಸ ಆರಂಭ ಆಗ್ತದೆ. ಆ ಸುಳ್ಳಿನ ಜಗತ್ತನ್ನು ಆರಂಭ ಮಾಡಿದಾಗ ಒಂದು ಹರಕೆಯನ್ನ ಒಪ್ಪಿಸುವ ಕೆಲಸ ಆರಂಭ ಆಗ್ತದೆ. ಆ ಹರಕೆಯಲ್ಲಿ ಪೂರ್ತಿ ಕಳ್ಕೊಳ್ತಾ ಹೋಗ್ತಾನೆ. ಹರಕೆ ಅಂದ್ರೆ ತಾನು ಅಲ್ಲಿ ಇಲ್ಲ ಅನ್ನೋದು ಗೊತ್ತಿರ್ತದೆ, ಇದು ತನ್ನಿಂದ ಆಗುವಂಥದ್ದಲ್ಲ, ನಾನು ಒಪ್ಪಿಸುವುದೆಲ್ಲವೂ ಹರಕೆ. ಆಗ ಅಬ್ಸೆಂಟ್ ಆಗ್ತಾನೆ, ಆತ ಇಲ್ಲ ನಿಜವಾಗಿಯೂ, ಎಲ್ಲವನ್ನು ಕಳ್ಕೊಂಡ ಒಬ್ಬ ವ್ಯಕ್ತಿ ಆಗ್ತಾನೆ. ಸೊ ಅಂತದ್ದು ಯಾಕೆ ವಾತಾವರಣ ನೀವಂದ್ರೆ ಯಾಕೆ ಒಂದು ಕೆಲಸ ಕೊಡುವಾಗ, ವಿದ್ಯಾರ್ಥಿಗಳನ್ನ ಗಮನಿಸಿ ಕೆಲಸ ಕೊಡುವಾಗ ಒಬ್ಬ ಶಿಕ್ಷಕರು ಒಂದು ಕೆಲಸ ಕೊಟ್ಟಿರ್ತಾರೆ. ಆ ಕೆಲಸ ಅದು ಕೊಟ್ಟದ್ದು ಎಷ್ಟು ಅಂತ ಹೇಳಿ ಯಾರಿಗೂ ಗೊತ್ತಿರುವುದಿಲ್ಲ. ಅದು ಒಂದು ದಿನ ರಾತ್ರಿ ಬೆಳಗಾವಿಗೆ ಮುಗಿಯಾದಷ್ಟು ಕೆಲಸ ಕೊಟ್ಟಿರ್ತಾರೆ. ಆಮೇಲೆ ಇನ್ನು ಉಳಿದ 5 ಶಿಕ್ಷಕರು ಅಷ್ಟೇ ಕೆಲಸ ಕೊಟ್ಟಿರ್ತಾರೆ. ಆಗ ತನ್ನಿಂದ ಆಗಲ್ಲ ಅಂತ ತೀರ್ಮಾನ ಮಾಡ್ತಾರಲ್ಲ, ಆಗುವುದಾದ್ರೂ ಆಗಲ್ಲ ಅಂತ ಹೇಳುವ ತೀರ್ಮಾನಗಳಲ್ಲಿ ಕಳ್ಕೊಳ್ತಾನೆ. ತನ್ನನ್ನು ಕಳ್ಕೊಳ್ಳೋದಕ್ಕೆ ಶಿಕ್ಷಕರು ಒಳಗಡೆ ಪರಸ್ಪರವಾಗಿ ಒಂದು ವೇಳೆ ನಾನೆಷ್ಟು ಕೆಲಸ ಕೊಟ್ಟಿದ್ದೇನೆ ಅಂತ ಹೇಳೋ ಒಂದು ಒಪ್ಪಂದ ಇರುವುದಾದ್ರೆ, ಅಥವಾ ಒಂದು ನೋಟಿಸ್ ಬೋರ್ಡ್ ಅಲ್ಲಿ ನನ್ನ ಕೆಲಸಗಳು ಇಷ್ಟ ಆಗಿದೆ ವಿದ್ಯಾರ್ಥಿಗಳಿಂದ ಕೊಟ್ಟಿರುವ ಒಪ್ಪಂದಗಳಿರುವುದಾದ್ರೆ, ಮಕ್ಕಳು ಒಂದು ವೇಳೆ ಹೇಳಿಕೊಳ್ಳುವುದಾದ್ರೆ,
ನನಗೆ ಇಷ್ಟು ಕೆಲಸ ಸಿಕ್ಕಿದೆ, ಹಾಗಾಗಿ ಈ ಕೆಲಸ ನಾನು ಮಾಡಲ್ಲ ಅಂತ ಹೇಳುವ ಅಂತಹ ಒಂದು ಒಪ್ಪಂದ ಇರುವುದಾದ್ರೂ ಕೂಡ ಮಕ್ಕಳು ಈಗ ಒಬ್ಬ ವಿಜ್ಞಾನ ಶಿಕ್ಷಕರು ಬರ್ತಾರೆ, ನನ್ನ ಪಾಠ ಆಗಿತ್ತು, ನಾನು ನೀವು ನಾಳೆ ಇಷ್ಟು ಮಾಡ್ಕೊಂಡು ಬನ್ನಿ. ಹೌದು. ಸೊ ಅದರ ನಂತರ ಮತ್ತೊಬ್ಬ ಶಿಕ್ಷಕರು ನಾಳೆ ಇಷ್ಟು ಮಾಡ್ಕೊಂಡು ಬನ್ನಿ. ಹೌದು ಹೌದು. ಅಂದ್ರೆ ಅವರು ಹಿಂದಿನ ಶಿಕ್ಷಕರು ಎಷ್ಟು ಕೊಟ್ಟಿದ್ದಾರೆ ಅಥವಾ ಮುಂದಿನ ಶಿಕ್ಷಕರು ಎಷ್ಟು ಕೊಡ್ಲಿಕ್ಕಿದ್ದಾರೆ, ಅದು ನನ್ನದ್ದು ಎಷ್ಟು ಆಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತ ನೀವು. ಆ ರೀತಿಯ ಒಪ್ಪಂದಗಳು ಇರುವುದಾದ್ರೆ ಮಗು ಅಲ್ಲಿ ಸ್ವಲ್ಪ ಬಚಾವಾಗ್ತದೆ. ಯಾವ ಕೆಲಸ ನಾನು ಅಂದ್ರೆ ಎಲ್ಲರೂ ಒಂದೇ ಸ್ಪೀಡಲ್ಲಿ ಇರುವುದಿಲ್ಲ, ಮಕ್ಕಳ ಸ್ವೀಕಾರದ ಸ್ಪೀಡ್ ಇದೆ ಅಲ್ಲ, ಅದು ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ಬಹಳ ಮಕ್ಕಳು ಹಿಂದೆ ಉಳಿತಾ ಇರ್ತಾರೆ. ಯಾರು ಬೇಗ ಕೊಟ್ಟಿದ್ದಾರೆ ಅವ್ರು ಯಾರೋ ಒಂದು ರೀತಿಯಲ್ಲಿ ಕೊಟ್ಟಿರ್ತಾರೆ, ಆ ಕೊಡುವುದಕ್ಕೆ ತಾನು ಯಾರ್ದೋ ಸಹಕಾರ ತಗೊಂಡಿರ್ತಾನೆ, ಸ್ವಂತದ್ದು ಆಗಿರುವುದಿಲ್ಲ. ಹಾಗಾಗಿ ಏನಾಗ್ತದೆ ಅಂದ್ರೆ ತಾನು ತನ್ನದಲ್ಲದನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಆಗ ಕಳ್ಕೊಳ್ತಾನೆ. ಇದ್ರ ಜೊತೆಯಲ್ಲಿ ಇನ್ನೊಂದು ಒಂದ್ ವೇಳೆ ಸ್ಕೂಲ್ ಬಿಟ್ಟು ಓಡಿ ಹೋಗುವಂತದ್ದು ಬಹಳ ಇವೆ. ಅಲ್ಲ, ಕಾನ್ಸೆಪ್ಟ್ ಬರ್ಲಿಕ್ಕೆ ಅದು ಒಂದು ಕಾರಣ, ಬಹಳ ಮುಖ್ಯ ಕಾರಣ ಆಗ್ತದೆ. ಯಾಕಂದ್ರೆ ಅಲ್ಲಿ ಸುಳ್ಳಿನ ಜಗತ್ತಿನ ಒಳಗಡೆ ಅಡಗಿ ಬಿಡ್ತಾನೆ. ಒಂದು ಸುಳ್ಳಿನ ಜಗತ್ತನ್ನು ಸೃಷ್ಟಿ ಮಾಡಿ ಆ ಸುಳ್ಳಿನ ಒಂದು ಲೋಕದ ಒಂದು ಫ್ರೇಮಿನ ಒಳಗಡೆ ಅಡಗಲಿಕ್ಕೆ ಪ್ರಾರಂಭ ಹೇಳ್ತಾ ಇರೋದು ನೀವು. ಅಂದ್ರೆ ನಾವು ಇವತ್ತು ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ, ಜಗತ್ತಿನ ವಿಜ್ಞಾನಿಗಳಿದ್ದಾರೆ, ನಮ್ಮ ಮಂಗಳೂರಿನ ಶೈಕ್ಷಣಿಕ ಹಬ್ಬ ಅಂತ ಕರ್ಕೊಳ್ತಾರೆ. ಇಲ್ಲಿಂದ ಬರುವ ವಿದ್ಯಾರ್ಥಿಗಳಿಗೆ ಜಗತ್ತಿನಲ್ಲಿ ಕೆಲಸ ಸಿಗ್ತದೆ, ಜಗತ್ತಿನಾದ್ಯಂತ ಕೆಲಸ ಸಿಗ್ತಾ ಇದೆ. ಸೊ ನೀವು ಬುದ್ಧಿವಂತರ ನಾಡು ನಮ್ದು, ಅಂತದಲ್ಲಿ ನೀವು ಸುಳ್ಳಿನ ಸೃಷ್ಟಿ ಅಂತ ಏನೇನೋ ಮಾತಾಡ್ತಾ ಇದ್ದೀರಿ, ಏನ್ ಕತೆ ನಿಮ್ದು ಅಂತ. ಎಲ್ಲೋ ಒಂದು ಕಡೆ ಕೆಲವು ವ್ಯಕ್ತಿಗಳನ್ನ ನೀವು ಸಾಧಕರನ್ನ ಕಾಣ್ತಾ ಇದ್ದೀರಿ, ಆದ್ರೆ ನಮಗೆ ಒಂದು 5% ಸಾಧಕರನ್ನ ಕಂಡ್ರೆ ಜಗತ್ತಲ್ಲಿ 5% ಸಾಧಕರಷ್ಟೇ. ಉಳಿದವರೆಲ್ಲರೂ ಸಾಧಕರಲ್ಲದೆ ಕಳೆದು ಹೋಗ್ತಾ ಇರೋದು ಕೇವಲ ಯಾರದೋ ಪ್ರಶ್ನೆಯಿಂದಾಗಿ, ಯಾರದೋ ಪರೀಕ್ಷೆಯಿಂದಾಗಿ. ಆ ಪರೀಕ್ಷೆಗಳ ಮಧ್ಯೆ ಆತನಿಗೆ ಅರ್ಹತೆ ಇಲ್ಲದಾಗ ಅಡಗಿ ಬಿಡ್ತಾನೆ, ಗೊತ್ತಾಗದೆ ಕಳೆದು ಹೋಗ್ತಾನೆ. ಅದನ್ನು ಯಾರು ಪ್ರಶ್ನಿಸೋದಿಲ್ಲ. ನೀನು ಎಲ್ಲಾರು ಅಡಗಿದ್ಯಾ ಅಥವಾ ಎಲ್ಲಿ ಅಡಗಿ ಕುಳಿತಿದ್ದಿ ನೀನು, ಆ ಪ್ರಶ್ನೆಗಳೇ ಬರೋದಿಲ್ಲ. ನಿಮ್ಮ ಈ ಮಾತು ನಮ್ಮ ಆಗಲೇ ದಿನೇಶ್ ಹೆಗಡೆ ಒಡೆಪಾಡಿಯವರು ಹೇಳಿದ್ರು, ನಾವು ಶಿಕ್ಷಣ ಸಂಸ್ಥೆಗೆ ಮಕ್ಕಳನ್ನು ಸೇರಿಸುವಾಗ ನಾವು ಆ ಶಿಕ್ಷಣ ಸಂಸ್ಥೆಯಲ್ಲಿ ಪೇಪರ್ನಲ್ಲಿ ಎಷ್ಟು ಜನರ ಹೆಸರು ಬರ್ತದೆ ಅಂತ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರು. ಸೊ ಅದು ಹತ್ತಿರಕ್ಕೆ ಬರ್ತಾ ಇದೆ ಅಂತ ಅಂದ್ರೆ ಇಲ್ಲಿ ನಾವು ಎಷ್ಟು ಜನ ರ್ಯಾಂಕ್ ಗಳಿಸಿದ್ದಾರೆ ಅಂತ ನೋಡ್ತೇವೆ. ಅಂದ್ರೆ ಶಾಲೆಯಲ್ಲಿ ಎಷ್ಟು ಮಕ್ಕಳು ಕಲಿತಾ ಇದ್ರು, ಅದರಲ್ಲಿ ಎಷ್ಟು ರಿಸಲ್ಟ್ ಬಂದಿದೆ, ಅವರ ರಿಸಲ್ಟ್ ಹೇಗಿದೆ ಅನ್ನೋದು ನೋಡೋದಿಲ್ಲ. ಅಲ್ಲಿ ಇಬ್ಬನು ರ್ಯಾಂಕ್ ಬಂದಿದ್ದಾನೆ, ನನ್ನ ಮಗನು ಅದೇ ಸ್ಥಾನದಲ್ಲಿ ಬರ್ತಾನೆ ಅನ್ನೋ ನಿರೀಕ್ಷೆ ನಮ್ ಬರ್ಲಿ ಅನ್ನುವಂತ ನಿರೀಕ್ಷೆ ಇರ್ತದೆ. ಬಟ್ ಇಲ್ಲಿ ಬರದೇ ಇರೋರು ಎಷ್ಟು ಅಂತ ಲೆಕ್ಕ ಹಾಕುದಿಲ್ಲ ಅಂತ. ಪೋಷಕರಿಗಾಗಿ ಅಲ್ಲಿ ಒಂದು ಕೆಲಸ ನಡೀತಾ ಇದೆ. ಮಕ್ಕಳು ಸಾಮಾನ್ಯವಾಗಿ ಇದಕ್ಕೆ ನಾನೊಂದು ಪದ ಬಳಕೆ ಮಾಡಿರೋದು, ಯಾರೋ ಕೇಳಿದ್ದಾರೆ, ಅಯ್ಯೋ ಅವ್ರು ಕೇಳ್ತಾ ಇದ್ದಾರಲ್ಲ, ಏನೋ ಯಾರು ಟೀಚರ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಅವ್ರು ಕೇಳ್ತಾರ ಅಲ್ವಾ ಅನ್ನುವ ನರಕಕ್ಕೆ, ಆ ಒತ್ತಡಕ್ಕೆ ಬಿಸಾಕುದು. ಯಾವ್ದನ್ನ ಏನು ಹೋಮ್ ವರ್ಕ್ ಏನಿದೆ ಅದನ್ನ ಬಿಸಾಕುದು. ಆ ಬಿಸಾಕೋದಕ್ಕೆ ಸರಿಯಾಗಿ ವ್ಯವಸ್ಥೆ ಆಗುದೂ ಇಲ್ಲ ಅವ್ರಿಗೆ. ಬಿಸಾಕುದು ಅದು ಹರಕೆ, ಬಿಸಾಕಿ ಕೊನೆಗೆ ಆ ಬಿಸಾಕುದಲ್ಲಿ ಒಂದು ಯಾರ ಸ್ವಂತದ್ದಲ್ಲದ ಬಿಸಾಕ್ತಾರೆ. ಹರಕೆ ಅಲ್ವಾ ಬಿಸಾಕುದು. ನಾನು ಹೇಳ್ತಾ ಇದ್ದು ನಮ್ಮಲ್ಲಿ ಸಣ್ಣಗೆ ವ್ಯತ್ಯಾಸ ಮಾಡಿಕೊಂಡ್ರೆ ಒಳ್ಳೇದು, ಬಿಸಾಕಿ ಬನ್ನಿ ಅಂತ. ಅಷ್ಟೊಂದು ವ್ಯತ್ಯಾಸ ಇದ್ರೂ ಒಳ್ಳೇದು. ಇಲ್ಲಿ ಬಿಸಾಕು ಅಂತ ಕೇಳೋರೆ ಮಾತ್ರ ಇದ್ದರಷ್ಟೇ ಹೊರತು, ನನ್ನದು ಬಿಸಾಕು ಅಂತ ಕೇಳೋರು ಮಾತ್ರ ಇದ್ದೇವಷ್ಟೇ ಹೊರತು, ಆ ಬಿಸಾಕುದ್ರೆ ಹಿಂದೆಗೆ ನಿನಗೆ ಏನಾದ್ರು ಕೊರತೆ ಇದೆಯಾ, ದೋಷ ಇದೆಯಾ, ಸಮಯದ ಪ್ರಾಬ್ಲಮ್ ಇದೆಯಾ, ನಿನ್ನಲ್ಲಿ ಏನಾದ್ರು ಅಲ್ಲಿ ಅಗತ್ಯ ಇತ್ತಾ, ಇಂಥ ಪ್ರಶ್ನೆಗಳೇ ಇಲ್ಲದೆ ಬೇಡಿಕೆಗಳು ಮಾತ್ರ ಆಗ್ತಾ ಇರ್ತವೆ ಅಷ್ಟೇ. ಹಾಗಾಗಿ ಮಕ್ಕಳು ಎಲ್ಲೋ ಒಂದು ಕಡೆ ಅಡಗೋದು ಜಾಸ್ತಿ ಆಗ್ತಾ ಇದೆ. ಅಡಗುವುದೇ ಪಕ್ಕ. ಏನೋ ಒಂದು ಕಡೆ ಫಲಿತಾಂಶದ ಶೋ ನಡೀತಾ ಇರ್ತದೆ, ಫಲಿತಾಂಶದ ಕೇವಲ ಶೋ ಅದು. ಅಲ್ಲಿ ಬೋಗಸ್ ಇರ್ತದೆ, ಸುಳ್ಳಿದೆ, ಬಹಳ ಸುಳ್ಳಿದೆ, ಫಲಿತಾಂಶ ಸತ್ಯ ಇರುವುದಿಲ್ಲ. ಸಾಮರ್ಥ್ಯದ ಸತ್ಯ ಅಲ್ಲ. ನಾವು ಅದೇ ಫಲಿತಾಂಶದಿಂದ ಇವತ್ತು ಬದುಕ್ತಾ ಇದ್ದೇವೆ, ಅದೇ ಫಲಿತಾಂಶದಿಂದ ಮಕ್ಕಳ ಬದುಕನ್ನು ಕಾಣ್ತಾ ಇದ್ದೇವೆ, ಮತ್ತು ಅದೇ ಫಲಿತಾಂಶದಿಂದ ನಾವು ಇವತ್ತು ಬದುಕು ಕಂಡುಕೊಂಡಿದ್ದೇವೆ. ಸೊ ಅದನ್ನು ನೀವು ಶೋ ಅಂತ ಹೇಳ್ತೀರಿ. ಅಲ್ಲ, ಇಲ್ಲಿ ಒಂದು ನೀವು ಹೇಳುವ ಎಷ್ಟು ಮಂದಿ ಅಲ್ಲಿ ಈಗ ನೀವು ಹೇಳ್ತಾ ಇರೋ ಶೋ ಎಷ್ಟು ಮಂದಿ ನಡೀತಾ ಇದೆ. ಸರ್ಟಿಫಿಕೇಟ್ ನ ಫೈನಲ್ ನಿಮಗೆ ಕಾಣುವಂತಹ ವಿಶೇಷ ಒಂದು ಸಾಧನೆಯ ಕೇಂದ್ರಕ್ಕೆ ಹೋಗುವವರು ಎಷ್ಟು ಪರ್ಸೆಂಟೇಜ್ ಅಂತ ಪ್ರಶ್ನೆ ಇದಲ್ಲ. ಎಷ್ಟು ಪರ್ಸೆಂಟೇಜ್ ಅಂತ ನಾನು ನಿಮ್ಮಲ್ಲೂ ಕೇಳಲಿಕ್ಕೆ ಬಯಸ್ತೇನೆ, ನಿಮ್ಮಲ್ಲೂ ಬಯಸ್ತೇನೆ, ಮತ್ತು ಪರ್ಸೆಂಟೇಜ್ಗಳ ಒಂದು ಲೆಕ್ಕಾಚಾರ, ಒಂದು ಮುಖ್ಯ ಫಲಿತಾಂಶದ ವಿಷಯಕ್ಕೆ ನಾವು ಬರಬೇಕಾಗ್ತದೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಶಿಕ್ಷಕರೇ, ನಾವು ಮಾತಾಡ್ತಾ ಇದ್ದೇವೆ ಕಾಣೆಯಾಗದಿರಲಿ ಮಗು. ಅಂದ್ರೆ ಶಿಕ್ಷಣ ಈಗ ಅಂದ್ರೆ ಶೈಕ್ಷಣಿಕ ವರ್ಷ ಈಗ ಆರಂಭ ಆಗ್ತದೆ. ಸೊ ಈ ವರ್ಷದಲ್ಲಾದರೂ ನಮ್ಮ ಶಿಕ್ಷಕರು, ನಮ್ಮ ಪೋಷಕರು ನಮ್ಮ ಮಗುವಿಗೆ ಪೂರಕವಾದ ಶಿಕ್ಷಣ ಕೊಡಲು ಸೂಕ್ತ ವ್ಯವಸ್ಥೆ ಮಾಡಲಿ. ಅಂದ್ರೆ ಮುಖ್ಯವಾಗಿ ನನ್ನ ಮಗು ನಮ್ಮ ಜೊತೆಯಲ್ಲಿದ್ದರೂ ಇಲ್ಲದಿರುವಂತ ಆಗದಿರಲಿ ಎಂಬುದು. ಅಂದ್ರೆ ಕಾಣೆಯಾಗದೆ ಮಗುವಿನ ಮಾನಸಿಕ ಸ್ಥಿತಿ ಕಾಣೆಯಾಗದಿರಲಿ, ಮಗುವಿನ ಬಾಲ್ಯ ಕಾಣೆಯಾಗದಿರಲಿ ಎಂಬುದು. ಸೊ ದಿನೇಶ್ ಹೆಗಡೆ ಅವರೇ, ನೀವು ಮಕ್ಕಳ ಹಕ್ಕುಗಳ ಬಗ್ಗೆ ಹೋರಾಟ ಮಾಡ್ತೀನಿ ಅಂತ ಹೇಳ್ತೀರಿ. ನಿಮಗೆ ಮಕ್ಕಳ ಶೈಕ್ಷಣಿಕ ವ್ಯವಸ್ಥೆ, ಮಕ್ಕಳ ಬದುಕು ಅಂದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಇಂಥ ಬದಲಾವಣೆ ಮಾಡಬೇಕು ಅಂತ ಅಂದ್ರೆ ನೀವು ಮಾಡಬೇಕಾದದ್ದು ಏನಲ್ಲ, ಬಟ್ ನಿಮ್ಮ ಹಕ್ಕುಗಳ ವಿಷಯದಲ್ಲಿ ಇದು ಬರೋದಿಲ್ವಾ ಹೇಗೆ ಅಂತ?
ಅಲ್ಲ, ಈಗ ಮಗು ಅಂತ ಒಂದು ಸಂಸ್ಥೆಗೆ ಸೇರಿಕೊಳ್ಳುವಾಗ ಅಧ್ಯಯನಾತ್ಮಕವಾಗಿ ನೋಡಿದಾಗ ಅಥವಾ ಯಾರು ನಮ್ಮ ಶೈಕ್ಷಣಿಕ ಅಧ್ಯಯನ ಮಾಡಿದವರು ಹೇಳಿದ ಪ್ರಕಾರನೇ ಮಗುವಿಗೆ ಆಯಾ ಪಠ್ಯಕ್ಕೆ ಪೂರಕವಾದ ಶಿಕ್ಷಕರು ಇರಬೇಕು. ಮಗುವಿಗೆ ಪಠ್ಯೇತರ ಚಟುವಟಿಕೆಗೆ ಶಿಕ್ಷಕರು ಇರಬೇಕು. ಖಾಲಿ ಪಠ್ಯಕ್ಕೆ ಅಲ್ಲ, ಎರಡಕ್ಕೂ ಪಠ್ಯೇತರ ಎರಡೂ ಕೂಡ ಇಲ್ಲಿ ಮುಖ್ಯವಾಗಿ ಪಠ್ಯೇತರ ಶಿಕ್ಷಕರು ಇರಬೇಕು ಅನ್ನೋದು ಇಲ್ಲ. ಬಟ್ ಇವತ್ತಿನ ದಿನಗಳಲ್ಲಿ ಇಲ್ಲ ಅನ್ನೋದೇ ಹೋರಾಟದಲ್ಲಿ ಬಂದಂತ ವಿಚಾರ. ಯಾಕಂದ್ರೆ ನಾವು ಮಗುವನ್ನ ಯಾವ ಶಾಲೆಗೆ ಸೇರಿಸ್ತೇವೆ, ಆಡಳಿತಾತ್ಮಕವಾಗಿ ನೀವು ಕೇಳಿದಾಗ ನಮ್ಮ ಸರ್ಕಾರ ವಿಫಲ ಆಗಿದೆ ಆಡಳಿತಾತ್ಮಕವಾಗಿ. ಯಾಕಂದ್ರೆ ಅದು ಖಾಸಗಿ ಇರಲಿ ಅಥವಾ ಸರ್ಕಾರಿ ಇರಲಿ, ಎರಡೂ ವರ್ಗದಲ್ಲಿ ಕೂಡ ವೈಫಲ್ಯ ಆಗಿದೆ. ಆದ್ರೆ ಖಾಸಗಿಯಲ್ಲಿ ಯಾಕೆಂದ್ರೆ ಜನರನ್ನ ಆಕರ್ಷಿಸಲಿಕ್ಕೆ ಬೇಕಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಂಡಿದ್ದಾರೆ. ನಾನು ಇಲ್ಲಿ ಪೋಷಕರು, ಮಕ್ಕಳು, ಸಂಸ್ಥೆ ಅದರ ಮೇಲೆ ಒಂದಿದೆ, ಸಂಸ್ಥೆಯನ್ನು ನೋಡಿಕೊಳ್ಳುವಂತಹ ನಿರ್ದೇಶಕರು ಸರ್ಕಾರಿ ಮಟ್ಟದ. ಎಲ್ಲಿ ವೈಫಲ್ಯ ಆಗಿದೆ ಅಂದ್ರೆ ಯಾರು ಆಡಳಿತ ನಡೆಸ್ತಾರೋ ಅವರಿಗೆ ಶಿಕ್ಷಣ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಇಲ್ಲಿ ದುರಂತ ಆದದ್ದು ಇಲ್ಲೇ. ಅವರು ಶಿಕ್ಷಣವನ್ನು ಸಂಸ್ಥೆಯನ್ನು ನಡೆಸಬೇಕಂತ ಏನದು ಹೇಗೆಂದು ಗೊತ್ತಿದ್ರೆ, ಅವರಿಗೆ ಕಾನೂನಿನ ಅಂಶಗಳು ಗೊತ್ತಿದ್ರೆ ಈ ರೀತಿಯ ದುರಂತಗಳು ನಮಗೆ ಕಾಣ್ತಿರ್ಲಿಲ್ಲ. ಇದನ್ನು ನಾನು ಸ್ಪಷ್ಟವಾಗಿ ಹೋರಾಟದಲ್ಲಿ ಕಂಡುಕೊಂಡಂತ ವಿಚಾರ ಸತ್ಯ. ಅದಕ್ಕೆ ಸಪರೇಟ್ ಅದನ್ನು ನಾನು ಎಷ್ಟೋ ಗಂಟೆಗಟ್ಟಲೆ ಹೇಳಬಲ್ಲೆ. ಆದ್ರೆ ಇಲ್ಲಿ ಬಂದಾಗ ಸರ್ಕಾರಿ ಶಾಲೆಗಳಲ್ಲಿ ಇಲ್ವೇ ಇಲ್ಲ, ವ್ಯವಸ್ಥೆನೇ ಇಲ್ಲ. ಖಾಸಗಿ ಶಾಲೆಗೆ ಬಂದಾಗ ನೀವು ಕಾಣೆಯಾಗುವುದಂತ ಹೇಳ್ತೇನೆ. ನಾನು ಇನ್ನೊಂದು ಮಟ್ಟಕ್ಕೆ ಹೋಗ್ತೇನೆ. ಕಾಣೆ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಷ್ಟು ಸಂಸ್ಥೆಗಳಿವೆ. 10ನೇ ತರಗತಿ ಬಂದಾಗ ಎಷ್ಟು ಕಾಣೆ ಆಗಿದ್ದಾರೆ ಅಂತ ಗೊತ್ತಾಗತ್ತೆ. 10ನೇ ತರಗತಿ ಬಂದಾಗ ಪೇಪರ್ನಲ್ಲಿ ಎಷ್ಟು ಫೋಟೋ ಬರುತ್ತೆ, ಅವ್ರು ಮಾತ್ರ ಕಾಣೆಯಾಗದೆ ಇರುವವರು, ಉಳಿದವರೆಲ್ಲ ಕಾಣೆ. ಹಾಗಾಗಿ ಕಾಣೆ ಯಾವುದಿಲ್ಲ. ನಾನು ಆರಂಭದಲ್ಲಿ ಹೇಳಿದಾಗೆ ಅಲ್ಲಿಂದ ಡಿಫರೆನ್ಸ್ ಜಾಸ್ತಿ ಆಗಿ ಒಟ್ಟು ಒಂದು ಮೆಷಿನ್ ಸ್ಟಾರ್ಟ್ ಆಗಿದೆ, ಯಂತ್ರ. ಆ ಯಂತ್ರಗಳನ್ನ ಪೇಪರ್ಗಳಲ್ಲಿ ಪಬ್ಲಿಷ್ ಮಾಡ್ತಾರೆ ಹಣ ಕೊಟ್ಟು. ಈಗ ಯಾವ ಸಂಸ್ಥೆಗಳಿದ್ದೇವೆ ಆ ಸಂಸ್ಥೆಗಳು ನಮ್ಮ ಯಂತ್ರ ಇದು ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿದೆ. ಈ ಒಂದು ಯಂತ್ರ ನಾವು ಸೃಷ್ಟಿ ಮಾಡಿದ್ದೇವೆ. ಒಬ್ಬ ಮನುಷ್ಯನನ್ನ, ಮಾನವೀಯ ಗುಣವುಳ್ಳವನನ್ನ, ಪ್ರತಿಭೆಯನ್ನ ನಾವು ಸೃಷ್ಟಿಸಿದ್ದೇವೆ ಅಂತ ಹೇಳುವುದೇ ಇಲ್ಲ. ಈತನಿಗೆ ಇಷ್ಟು ರ್ಯಾಂಕ್, ಇಷ್ಟು ಸ್ಕೋರ್ಸ್, ಇಷ್ಟನ್ನೇ ಹಾಕ್ತಾರೆ. ಹಾಗಾಗಿ ಇಲ್ಲಿ ಏನಾಗತ್ತೆ ಅಂದ್ರೆ ಈ ವ್ಯವಸ್ಥೆ ತಪ್ಪು. ಪ್ರತಿಯೊಂದು ಮಗು ನಾವು ಪ್ರತಿಯೊಬ್ಬ ತಾಯಿಯಲ್ಲಿ ಕೇಳಿದ್ರೆ ಆ ಮಗು ಅವನಿಗೆ ದೇವತೆ ಆಗಿರ್ತದೆ. ಆ ಮಗು ಒಂದು ಪ್ರತಿಭೆಯುಳ್ಳಂತಹ ಒಂದು ಹೂವಾಗಿರ್ತದೆ. ಆ ಹೂವನ್ನು ಹಾಕಿದಾಗ ಹೂವನ್ನು ಬೆಳೆಸುವಂತ ಸಂಸ್ಥೆ ಹೇಗಿರ್ತದೆ, ಆ ಸಂಸ್ಥೆಯಲ್ಲಿ ಅಲ್ಲಲ್ಲಿ ಚೂಟ್ ಹಾಕ್ತಾರೆ. ಅದು ಅಲ್ಲ ಇದು ಅಲ್ಲ ಒಂದು ಗ್ಯಾಪ್ ಕ್ರಿಯೇಟ್ ಆಗತ್ತೆ. ಪ್ರಶ್ನೆ ಮಾಡಿದವನಿಗೆ ಸ್ವಲ್ಪ ಹಿಂದೆ ಹಾಕ್ತಾರೆ, ಪ್ರಶ್ನೆ ಮಾಡದೇ ಇದ್ದವನಿಗೆ ಸ್ನೇಹಿತರಾಗಿರ್ತಾರೆ. ಈ ರೀತಿ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಇಲ್ಲಿ ಒಟ್ಟು ಅಲ್ಲಿ ಏನಿರಬೇಕು, ಇತರ ಪಠ್ಯೇತರ ಚಟುವಟಿಕೆ, ಪಠ್ಯಕ್ಕೆ ಒಂದು ಪೂರಕವಾದ ಪಠ್ಯೇತರಕ್ಕೆ ಅವನ ದೈಹಿಕ ಶಿಕ್ಷಕರು ಇರಬೇಕು, ಸಾಂಸ್ಕೃತಿಕವಾಗಿ ಇರಬೇಕು. ಅದರಲ್ಲಿ ಎಲ್ಲೂ ನಾವು ಕಾಣ್ತಾ ಇಲ್ಲ. ಸರ್, ನೀವೊಂದು ಮಾತು ಹೇಳಿದ್ರಿ, ಅಂದ್ರೆ ಹರಕೆಗೆ ಬೀಸಾಡ್ತಾ ಇದ್ದಾರೆ. ಎರಡು ಮಾತುಗಳನ್ನು ಹೇಳಿದ್ರೆ, ಹರಕೆ ಮತ್ತು ಬೀಸಾಡ್ತಾ ಇದ್ದಾರೆ. ಹರಕೆ ಅಂತ ಹೇಳಿದ್ರೆ ನಾವು ಶ್ರದ್ಧೆ, ಭಕ್ತಿ ಮತ್ತು ಪ್ರೀತಿ ಅದೆಲ್ಲವೂ ಅಲ್ಲಿ ಇರಬೇಕು. ಸ್ವಂತದ್ದು ಅಂದ್ರೆ ನೀವು ಹೇಳ್ತಾರೆ, ನೀವೇ ಒಪ್ಕೊಳ್ತಾ ಇದ್ದೀರಿ, ಅಲ್ಲೆಲ್ಲವೂ ಅದಲ್ಲಿ ಹರಕೆ ಇದೆ ಅಂತ ಹೇಳಿದ್ರೆ ಅಲ್ಲಿ ಶ್ರದ್ಧೆ ಕೂಡ ಇದೆ, ಅಲ್ಲಿ ಭಕ್ತಿ ಕೂಡ ಇದೆ. ನಾನು ಹೇಳಿದ ಹರಕೆ ಅಂದ್ರೆ ಹರಕೆಗಾಗಿ ಅಂತ ಹೇಳೋದು ಕೆಲವೊಮ್ಮೆ ಅದನ್ನು ಹೇಗೆ ತಗೊಳ್ತಾರೆ ಅಂದ್ರೆ ಅದು ಬಹಳ ಸಣ್ಣದಾಗಿ ಅಂತ ಹೇಳಿ, ಅಂದ್ರೆ ಅದನ್ನು ಒಳ್ಳೇದಕ್ಕಾಗಿ ಅಂತ ಒಳ್ಳೇದನ್ನು ಕೊಡ್ತಾರೆ ಅಂತ ಹೇಳೋದಕ್ಕಲ್ಲ, ಹರಕೆ ಒಪ್ಪಿಸೋದು ಅಂತ ಹೇಳೋ ರೀತಿಯಲ್ಲಿ ಆಗಿಬಿಡ್ತದೆ. ಕೆಲವೊಮ್ಮೆ ಆ ರೀತಿಯಲ್ಲಿ ಪದವನ್ನು ಬಳಕೆ ಮಾಡಿದ್ದಾರೆ. ಅಂದ್ರೆ ಯಾರು ಕೇಳಿದಾರಲ್ವ ಅಂತ ಹೇಳುವ ಒತ್ತಾಯಕ್ಕೆ, ಒಂದು ತಾತ್ಕಾಲಿಕ ಒತ್ತಾಯಕ್ಕೆ ಬೇಕಾಗಿ ಮಾಡುವಂಥದ್ದು ಇದೆಯಲ್ಲ. ಒಂದು ಮಗು ಬಚಾವಾಗುವುದಲ್ವಾ, ಪ್ರತಿದಿನ ಒಂದು ಮಗು ಬಚಾವಾಗುದು. ಏನನ್ನು ಯಾರೋ ಕೇಳಿದ್ದನ್ನು ಕೊಟ್ಟು ಮನೆಗೆ ಬಂದ ಮೇಲೆ ಮಗು ಒಂದು ಯೋಚನೆ ಮಾಡ್ತದೆ, ಒಂದು ಕೆಲಸ ಆರಂಭ ಮಾಡ್ತದೆ. ಮನೆ ಬಂದ ತಕ್ಷಣ ಬ್ಯಾಗ್ ಓಪನ್ ಮಾಡ್ಬೇಕಾದ್ರೆ ಆಲೋಚನೆ ಮಾಡ್ತದೆ, ನಾಳೆ ಯಾವ ಟೀಚರ್ ಬೈತಾರೆ ಅಂತ. ಬೈಯುವ ಟೀಚರ್ ಇದ್ದಾರೆ ಅಂತ ಹೇಳಿದ್ರೆ ಪುಸ್ತಕದಿಂದ ಒಂದು ಪುಸ್ತಕ ಹೊರಗೆ ಬರ್ತದೆ, ಹೊಡೆಯುವ ಟೀಚರ್ ಇದ್ದಾದ್ರೆ ಪುಸ್ತಕ ಸ್ವಲ್ಪ ಬೇಗ ಹೊರಗೆ ಬರ್ತದೆ. ಇದು ಎರಡೂ ಇಲ್ಲ ಅಂತ ಇದ್ದಾಗ ಪುಸ್ತಕ ಹಾಗೆ ಕ್ಲೋಸ್ ಇರ್ತದೆ, ಅಂದ್ರೆ ಬ್ಯಾಗ್ ಕ್ಲೋಸ್ ಇರ್ತದೆ. ಅಂದ್ರೆ ಅಲ್ಲಿ ಯಾರೋ ಒಬ್ಬ ಕಂಟ್ರೋಲ್ ಮಾಡಿದ್ದಾರೆ ಅಂತ ಅರ್ಥ. ಇವರನ್ನ
ಅಂದ್ರೆ ನಾನು ಏನು ಕಲಿಬೇಕು, ಏನು ತಿಳಿಬೇಕು, ಆ ಹಕ್ಕನ್ನು ಯಾರೋ ಇಟ್ಟುಕೊಂಡಿದ್ದಾರೆ ಅಂತ. ಅಂದ್ರೆ ಹೇಳಿ ಮಾಡಿಸುವಾಗ ಹಕ್ಕನ್ನು ಇಟ್ಟುಕೊಂಡಿದ್ದಾರಲ್ಲ, ಆ ಹಕ್ಕನ್ನು ಅವರು ಇಟ್ಟುಕೊಂಡ ಮೇಲೆ ಕಲಿಯುವ ಹಕ್ಕಂದ್ರೆ ಇದು ಇಲ್ಲಿ. ನನ್ನ ಮಗು ಒಂದು ಹಂತಕ್ಕೆ ಬರಬೇಕು ಅಥವಾ ಇವತ್ತಿನ ಸ್ಪರ್ಧಾ ಲೋಕದಲ್ಲಿ ಅದು ಸ್ಪರ್ಧೆ ಎದುರಿಸಬೇಕು ಅಂತಾದರೆ ಇಂಥದ್ದು ಮಾಡಬೇಕು, ಅದು ಅನಿವಾರ್ಯ. ಅನಿವಾರ್ಯತೆಯನ್ನು ನಾವು ಸರ್ಟಿಫಿಕೇಟ್ ಬೇಕಾದಾಗ ಈ ಅನಿವಾರ್ಯತೆಯನ್ನು ಯಾರು ಬೇಡ ಅಂತ ಹೇಳುದಿಲ್ಲ, ಅಥವಾ ಎಲ್ಲರೂ ಅದೇ ಮೆಜಾರಿಟಿ ಸರ್ಟಿಫಿಕೇಟ್ ಇವತ್ತಿನ ದಿನಮಾನದಲ್ಲಿ ಹಾಗಾದ್ರೆ ನಾನು ಹೇಳುವ ಸಾಮರ್ಥ್ಯದ ಸರ್ಟಿಫಿಕೇಟ್ ಬೇರೆ, ಈ ರೆಡಿಮೇಡ್ ಸರ್ಟಿಫಿಕೇಟ್ ಬೇರೆ. ಇದೆಲ್ಲ ರೆಡಿಮೇಡ್ ಪ್ರಾಸೆಸ್ ಸರ್ಟಿಫಿಕೇಟ್ ಅಷ್ಟೇ. ಸಾಮರ್ಥ್ಯದ ಸರ್ಟಿಫಿಕೇಟ್ ಬೇರೆ. ನಾನು ಹೇಳುದು ಬೇರೆ ಬೇರೆ ಅಗಾಧ ಸಾಮರ್ಥ್ಯದ ಸರ್ಟಿಫಿಕೇಟ್ ತಗೊಳ್ಬೋದಲ್ಲ. ಇದು ಬರೀ ಮಾರ್ಕ್ಸ್ 6 ಟೆಕ್ಸ್ಟ್ ಬುಕ್ಕಿನ ಬೈಹಾರ್ಟಿನ ತಾತ್ಕಾಲಿಕ ಫಲಿತಾಂಶದ ಒಂದು ರಿಸಲ್ಟ್ ಅಷ್ಟೇ. ಈಗ ನಾವೊಂದು ರಿಸಲ್ಟ್ನ ಬಗ್ಗೆ ಹೇಳುವಾಗಲೂ ಕೂಡ ಯಾರಿಗೋ ಒಪ್ಪಿಸಿದ್ದಲ್ವ, ಅಂದ್ರೆ ಯಾರದೋ ಬೇಡಿಕೆಗೆ ಯಾರೋ ಕೊಟ್ಟದ್ದು ನಿಜ. ಅಲ್ಲಿ ಸಾಮರ್ಥ್ಯ ಬೆಳಿಬೇಕಾದಾಗ ಸಾಕಷ್ಟು ಬೇರೆ ವಿಚಾರಗಳಲ್ಲಿ ಬೆಳೆದಿರ್ಬೇಕಾಗ್ತದೆ. ಏನು ಅನ್ನೋಂತ ನಾನು ಹೇಳಲಿಕ್ಕೆ ಸ್ವಂತಿಕೆಗೆ ಏನು ಅವಕಾಶ ಇಲ್ಲ ನೋಡಿ. ಸ್ವಂತಿಕೆ ಅಂದ್ರೆ ಏನು ಮತ್ತು ಮಕ್ಕಳಲ್ಲಿ ಮತ್ತೇನು ಬೇಕು ಮತ್ತು ಅದನ್ನು ಇವತ್ತಿನ ದಿನಮಾನದಲ್ಲಿ ಈಗಿರುವ ಸ್ಥಿತಿಯಲ್ಲಿ ಹೊಂದಿಕೊಂಡು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಸಲಹೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಸೊ ವೀಕ್ಷಕರೇ, ನಾವು ಚರ್ಚೆ ಮಾಡ್ತಾ ಇದ್ದೇವೆ ಕಾಣೆಯಾಗದಿರಲಿ ಮಗು, ಅಂದ್ರೆ ಇಲ್ಲಿ ಮಗುವಿನ ಬದುಕು ಕಾಣೆಯಾಗದಿರಲಿ ಎಂಬುದು ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ. ಸೊ ನಾವು ಮಗುವಿನ ಬದುಕು ಕಾಣೆಯಾಗದಿರಲಿ ಅನ್ನೋದಕ್ಕೆ ನೀವು ಈ ಸಮಾಜಕ್ಕೆ ಅಥವಾ ಈ ಶಿಕ್ಷಣ ವ್ಯವಸ್ಥೆಗೆ ಅಥವಾ ಇಲ್ಲಿಯ ಪೋಷಕರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಅಥವಾ ಏನು ಹೇಳಲಿಕ್ಕೆ ಬಯಸ್ತೀರಿ? ಅಥವಾ ಕಾನೂನು ಪೂರಕವಾಗಿ ಏನು ಹೇಳಿದೆ? ಪೋಷಕರು ಅಲ್ಲ, ಕಾನೂನಿಗೆ ಪೂರಕವಾಗಿ ಹೇಳ್ಬೋದಿದ್ರೆ ಒಂದು ಸಂಸ್ಥೆಯಲ್ಲಿ ಮಗುವಿನಲ್ಲಿ ವಿವಿಧ ಪ್ರತಿಭೆಗಳಿರ್ತವೆ. ಆ ಪ್ರತಿಭೆಗೆ ಪೂರಕವಾದ ವ್ಯವಸ್ಥೆ ಸಂಸ್ಥೆಯಲ್ಲಿ ಇರಬೇಕಾಗತ್ತೆ. ಅಥವಾ ಸರ್ಕಾರ ಒಂದು ಪಠ್ಯಕ್ರಮವನ್ನು ಫಿಕ್ಸ್ ಮಾಡಿರ್ತದೆ, ಸರಿ. ಅದು ಆ ಪಠ್ಯವನ್ನು ಕಲಿಸುವಾಗ ಅದನ್ನು ಆಸಕ್ತಿದಾಯಕವಾಗಿ ಕಲಿಸುವಂತ ಒಂದು ಯಾರು ಅಧ್ಯಯನ ಇದು ಮಾಡ್ತಾರಲ್ಲ, ನಾವು ಆಸಕ್ತಿದಾಯಕವಾಗಿ ಕಲಿಸ್ತಾ ಇರೋದ್ರಿಂದ ನಮ್ಮ ಶಾಲೆಗೆ ರ್ಯಾಂಕ್ ಬರ್ತಾ ಇದೆ. ಅಲ್ಲ, ನೀವು ಉರುವಲು ಹೊಡೆಯುವುದು ಬೇರೆ, ಆಸಕ್ತಿದಾಯಕವಾಗಿ ಕಲಿಯುವಾಗ ಒಂದು ಪ್ರಶ್ನೆಗೆ ಹಲವು ಉತ್ತರ ಇರುತ್ತೆ. ಪ್ರಶ್ನೆಗೆ ನಿರ್ದಿಷ್ಟವಾದ ಉತ್ತರ ಅದು ಆಸಕ್ತಿದಾಯಕವಲ್ಲ. ಅದನ್ನು ಜಸ್ಟ್ ಬಾಯ್ಪಾಠ ಮಾಡುವಂಥದ್ದು. ಈ ಒಂದು ಪ್ರಶ್ನೆಯಲ್ಲಿ ನಿನ್ನ ಕ್ರಿಯೇಟಿವಿಟಿ ಏನಿದೆ ಅದು ಪ್ರತಿಭೆ ಆಗಿರ್ತದೆ. ಅದಕ್ಕೆ ಅಪ್ಲಿಕೇಶನ್ ಆಫ್ ಮೈಂಡ್ ಅಂತ ಹೇಳ್ತೇವೆ. ಒಂದು ಸಮಸ್ಯೆಯನ್ನು ಪೂರೈಸುವುದು, ಅದಕ್ಕೆ ಉತ್ತರ ಕಂಡುಕೊಳ್ಳುವುದು, ಉತ್ತರವನ್ನ ಇದ್ದ ಹಾಗೆ ಹೇಳುವುದಲ್ಲ, ವ್ಯತ್ಯಾಸ ಇರುತ್ತೆ. ಉತ್ತರವನ್ನು ಇದ್ದ ಹಾಗೆ ಹೇಳುವುದು, ಉರುವಲು ಹೊಡೆಯುವಂಥದ್ದು, ಅದು 600ಕ್ಕೆ 600 ಸಿಗತ್ತೆ, 625ಕ್ಕೆ 625 ಸಿಗುತ್ತೆ. ಉತ್ತರವನ್ನ ತನ್ನ ಒಂದು ವಿಭಿನ್ನ ರೀತಿಯಲ್ಲಿ ಆಲೋಚಿಸ್ತಾನಲ್ಲ, ಅದಕ್ಕೆ 625 ಕೊಡ್ಲಿಕ್ಕೆಲ್ಲ ಜಾಸ್ತಿ ಕೊಡ್ಬೇಕಾಗತ್ತೆ. ಅದು ಪ್ರತಿಭೆ, ಅದು ವ್ಯುತ್ಪನ್ನ ಅಂತ ಹೇಳಿ, ಉತ್ಪನ್ನ ಅಂತ ಹೇಳ್ತೇವೆ. ಹಾಗಾಗಿ ಒಂದು ಸಂಸ್ಥೆಯಲ್ಲಿ ಏನ್ ನಿರೀಕ್ಷೆ ಮಾಡ್ತೇವೆ ಅಂದ್ರೆ, ಮಗುವನ್ನ ಆಯಾ ಪ್ರತಿಭೆಗೆ ಪೂರಕವಾದ ಒಂದು ವ್ಯವಸ್ಥೆಯನ್ನು ಮಾಡಿ ಮತ್ತೆ ಒಂದು ಪೋಷಕರ ಕನಸು ಕೂಡ ಕೇವಲ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗ್ಬೇಕು ಅನ್ನೋದಲ್ಲ. ತನ್ನ ಮಗು ಭವಿಷ್ಯತ್ತಿನಲ್ಲಿ ಉತ್ತಮ ಪ್ರತಿಭಾನ್ವಿತನಾಗಿ ಹೊರಗೆ ಬರಬೇಕು, ಸ್ವಂತಿಕೆಯಿಂದ ಹೊರಗೆ ಬರಬೇಕು. ಇದು ಪೋಷಕರಲ್ಲಿ ಇರಬೇಕಾದದ್ದು, ಸಂಸ್ಥೆಯಲ್ಲಿ ಇರಬೇಕು. ನಾವು ಒಂದು ಪ್ರತಿಭೆಯನ್ನು ಸೃಷ್ಟಿಸ್ತೇವೆ. ಅದೇ ಈ ಎರಡೂ ವಾತಾವರಣ ಏನಾಗುತ್ತೆ ಅಂದ್ರೆ, ಒಂದು ಮಗುವಿಗೆ ತನ್ನ ಪ್ರತಿಭೆಯನ್ನ ಅರಳಿಸ್ಲಿಕ್ಕೆ ಅವಕಾಶ ಆಗುತ್ತೆ. ಸರ್, ಅಂದ್ರೆ ಅವರು ರ್ಯಾಂಕ್ ಅಥವಾ ಅಂಕಗಳ ಬಗ್ಗೆ ಮಾತಾಡ್ತಾ ಇದ್ರು. ಅಂದ್ರೆ 625. ಸರ್, ಅದು 625 ಗಳಿಸೋದು ಪ್ರತಿಭೆ ಅಲ್ವಾ ನಿಮ್ಗೆ ಅನಿಸ್ತದೆ? ಸಿಲ್ಲಿ ಜೋಕ್. ಏನ್ ಹೇಳ್ತೀರಿ ಸರ್? ನಾವು ಅವರನ್ನು ಪ್ರಶಂಸನೆ ಮಾಡ್ತೇವೆ, ನಮ್ಮ ಇದೇ ಪ್ಯಾನಲ್ ಕರೆದು ಅವರ ಜೊತೆ ನಾವು ಡಿಸ್ಕಸ್ ಮಾಡ್ತೇವೆ. ನೀ ಹೇಗೆ ಓದಿದಿ, ನಿಮಗೆ ಪ್ರೇರಣೆ ಯಾರು ಅಂತ. ನೀವು ಅದನ್ನ ಜೋಕ್ ಅಂತ 625 ಸಿಕ್ಕಿದೆ ಅಂತ ಆದ್ರೆ ನನಗೆ ಒಂದು ಬಹಳ ಬೇಜಾರಿದೆ. ಸಿಕ್ಕಿದವರ ಬಗ್ಗೆ ಅಯ್ಯೋ ಪಾಪ ಅಂತಲೂ ಕೂಡ ಹೇಳ್ತೇನೆ. ಅಯ್ಯೋ ಸಿಕ್ಕಿದೆ ಅವ್ರಿಗೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ದೇಶದಲ್ಲಿ ಅಥವಾ ಕರ್ನಾಟಕದಲ್ಲಿ ಪ್ರತ್ಯೇಕ ಇದೆ ಆಗುತ್ತಿಲ್ಲ, ಬೈಹಾರ್ಟ್ ಮಾಡಿ ಅಥವಾ ಏನೋ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವುದನ್ನೇ 4 ಸೆಂಟೆನ್ಸ್ ಬೈಹಾರ್ಟ್ ಮಾಡಿ ಬರೀಲಿಕ್ಕೆ ಸಾಧ್ಯ ಆದದ್ದು ಈ ವರ್ಷ 4 ಮಂದಿಗ ಅಂತ ಹೇಳೋ ಒಂದು ಬೇಜಾರು ಸಂಗತಿ. 8-10 ಲಕ್ಷ ಮಕ್ಕಳಲ್ಲಿ ವರ್ಷಕ್ಕೆ 10ನೇ ತರಗತಿ ರಿಸಲ್ಟ್ ಬಂದಾಗ ಒಂದು 50,000 ಮಕ್ಕಳು 4 ಸೆಂಟೆನ್ಸ್ ಅನ್ನು ಬೈಹಾರ್ಟ್ ಮಾಡಿ ಕರೆಕ್ಟ್ ಬರೆದಿರ್ತಾರೆ.
ಯಾಕೆ ಅದು ರ್ಯಾಂಕ್ 625 625 4 ಮಂದಿಗೆ ಸಿಕ್ಕಿದೆ ಯಾಕೆ? ನಾನು ಸಂತೋಷ ಪಡುವುದಾದ್ರೆ ಒಂದು 50,000 ಮಂದಿಗೂ ಸಿಕ್ಕಿರ್ಲೇಬೇಕು. ಅಲ್ಲಿ ಸ್ವಂತ ವಾಕ್ಯ ಮಾಡಿ ಬರೆಯುವುದಾದ್ರೆ ನಿಜವಾಗಿ ಅವನಿಗೆ ಮಾರ್ಕ್ ಕೊಡಬೇಕಾದ್ದು ಅವನಿಗೆ 100% ಕೊಡುವುದು ಜಾಸ್ತಿ ಕೊಡ್ಬೇಕು ಅಥವಾ ಪೂರ್ಣ ಕೊಡ್ಬೇಕು, ಅರ್ಹತೆಗಳಿರುವುದಿಲ್ಲ. ಈಗ ರೆಡಿ ಒಂದು ಸ್ಕ್ರಿಪ್ಟ್ ಇರ್ತದೆ, ಅದನ್ನು ನೋಡುದು, ಮಾರ್ಕ್ಸ್ ಕರೆಕ್ಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೇಳಿದ ಪ್ರಶ್ನೆಗೆ 4 ಸೆಂಟೆನ್ಸ್ ಕರೆಕ್ಟ್ ಇದೆ ನೋಡುದು, ಮಾರ್ಕ್ಸ್ ಹಾಕುದು, ಏನು ವ್ಯತ್ಯಾಸ ಆಗುದಿಲ್ಲ. ಅದು 4 ಮಂದಿಗೆ ಸಾಧ್ಯ ಆದ್ದು ಬಹಳ ಜೋಕ್ ಅನಿಸುದು ಆ ಸಿಕ್ಕಿದವರನ್ನು. ನನ್ನ ಪ್ರಶ್ನೆ ಸನ್ಮಾನ ಮಾಡಬೇಕಾದ್ದು ಆ 100ಕ್ಕೆ 100 ಮಾರ್ಕ್ಸ್ ಅವರಿಗೆ ಮಾತ್ರ, ಕೊಟ್ಟಿರೋ 6 ಮಂದಿಯನ್ನು ಮಾತ್ರ ಸನ್ಮಾನ ಮಾಡಬೇಕಾದ್ದು, ಆ ವಿದ್ಯಾರ್ಥಿಯನ್ನು ಅಲ್ವೇ ಅಲ್ಲ ಮಾರ್ಕ್ಸ್ ಕೊಟ್ಟ 6 ಮಂದಿ ಯಾರಿದ್ದಾರೋ ಅವರು ಮಾತ್ರ. ಅಂದ್ರೆ ಅವರು ಉಳಿದವರ ಪತ್ರಿಕೆಯನ್ನು ಓದ್ಲೇ ಇಲ್ವಾ ಅಂತ ಹೇಳ್ತಾ ಇರೋದು? ಅಲ್ಲಲ್ಲ, 100ಕ್ಕೆ 100 ಮಾರ್ಕ್ಸ್ ಸಿಗುವಂತದ್ದು ಇದೆ ಅಲ್ಲ, ಎಲ್ಲರೂ ಕರೆಕ್ಟ್ ಬರ್ದಿದ್ದಾರೆ. ನಾನು ಕರೆಕ್ಟ್ ಬರ್ದಿದ್ರೆ ಬೈ ಹಾರ್ಟ್ ಮಾಡಿ ಎಲ್ಲರೂ ಕರೆಕ್ಟ್ ಬರ್ದಿದ್ದಾರೆ. ಬೈ ಹಾರ್ಟ್ ಮಾಡಿ 4 ಸೆಂಟೆನ್ಸ್ ಬರೀಲಿಕ್ಕೆ ಅಷ್ಟೇ ಸೆಂಟೆನ್ಸ್ ಬರೀಲಿಕ್ಕೆ ಇರೋದು. ಬೈ ಹಾರ್ಟ್ ಮಾಡಿದವರ ಸಂಖ್ಯೆ ಹಾಗಾದ್ರೆ ಅಷ್ಟೇ ಕಡಿಮೆ ಇರುದ? ಅಲ್ಲ, ಅವ್ರು ಸರಿಯಾಗಿ ಬೈ ಹಾರ್ಟ್ ಮಾಡಿಲ್ಲ, ತಪ್ಪು ಅದರಲ್ಲಿ ಕೆಲವು ಸೆಂಟೆನ್ಸ್ ಬಿಟ್ಟಿಲ್ಲ. ಇಲ್ಲ 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 ಇಲ್ಲ, ಹಾಗಾದ್ರೆ ನೀವು 4 ಮಂದಿ ಕರೆಕ್ಟ್ ಬರ್ದವರ 50,000 ಮಂದಿಯು 625ಕ್ಕೆ ಅರ್ಹತೆಯನ್ನು ಪಡ್ಕೊಂಡವರು. ಅದು ಮುಂದೆ ಬಂದಾಗ ನಾನು ಸಂತೋಷ ಪಡ್ತೇನೆ. ಇದು ಅದು ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ನನಗೆ. ಇಲ್ಲ, ಅದು ತಿದ್ದುವರು ಅವರಿಗೆ ಕೊಡ್ಲಿಲ್ಲ, ಅವ್ರಿಗೆ ಕೊಡ್ಲಿಲ್ಲ ತಿದ್ದುವರು. ವ್ಯಾಲ್ಯೂಯೇಷನ್ ಮಾಡೋರು ಎಲ್ಲರಿಗೂ ಕೊಡ್ಬೇಕು ಅಂತ ಹೇಳುದು ನಾನು. ಅಂದ್ರೆ ಇವರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ನೀವು ಬೈ ಹಾರ್ಟ್ ಮಾಡುವುದು ಯಾರು ಸರಿಯಾಗಿ ಬೈ ಹಾರ್ಟ್ ಮಾಡಿದ್ದಾನೆ ಅವರಿಗೆ 625 ಸಿಕ್ಕಿದೆ. ಅಲ್ಲಲ್ಲ, ವಿಷಯದಲ್ಲಿ ಬರೋದಾದ್ರೆ ವ್ಯಾಲ್ಯೂಯೇಷನ್ ಮಾಡುವವರಿಗೆ ಅವರಿಗೆ ಒಂದು ಮನಸ್ಸು ಇರ್ತದೆ, ಇದು ಕೊಡ್ಬೇಕಾ ಬೇಡ ಅಂತ ಹೇಳುದು. ಅವ್ರು ಕೊಟ್ಟಿದ್ದಾರೆ, ಇವರಿಗೆ ಸಿಕ್ಕಿದೆ, ಉಳಿದವರಿಗೆ ಕೊಡ್ಲಿಲ್ಲ ಅಷ್ಟೇ. ಇಲ್ಲ, ಅವ್ರು ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ, ಚೆನ್ನಾಗಿ ಎಲ್ಲ ಪೇಪರ್ ಅನ್ನು ತಿದ್ಲಿಕ್ಕೆ ವಾಪಸ್ ತಗೊಂಡು ನೋಡುವ, ಅದನ್ನ ನಾವು ಬೇರೆ ಎಲ್ಲರೂ ತಗೊಂಡು ನೋಡುವ, ಯಾವ್ದಾದ್ರು ಪೇಪರ್ ಎಲ್ಲ ತಗೊಂಡು ನೋಡಿಕೊಳ್ಳುವ, ಟ್ಯಾಲಿ ಮಾಡುವ, ಬೇರೆ ಇದೇ ಇಲ್ಲ ಅಂತ ಯಾರಿಗಾರು ಬೇರೆಯವರಿಗೆ ಕೊಟ್ಟು ನೋಡುವ. ಬರ್ದವ್ರು ಸರಿ ಸಮಾನವಾಗಿ ಬರ್ದವ್ರು ಬಹಳ ಮಂದಿ ಇದ್ದಾರೆ, ಸಾವಿರಾರು ಮಂದಿ. ಅವರು ಅವರ ನಿರೀಕ್ಷೆ ತಕ್ಕಂತೆ ಬರೀಲಿಲ್ಲ. ಅಲ್ಲ, ಅಷ್ಟೇ ರೆಡಿಮೇಡ್. ಅದೇ ಮಾರ್ಕ್ಸ್ ಕೊಡುವಾಗ ಯಾರು ಪತ್ರಿಕೆಯನ್ನು ತಿದ್ದುತ್ತಾನೆ ಅವನ ನಿರೀಕ್ಷೆಗೆ ತಕ್ಕ ಇರುವಂತದ್ದು ಅನ್ನೋದೊಂದು. ಆದ್ರೆ ಅದೇ ಉತ್ತರ ಅಂತ ಅವ್ರು ಹೇಗೆ ಹೇಳ್ತಾರೆ? ವಿಭಿನ್ನವಾಗಿ ಬರೆಯೋರು ಇರ್ತಾರೆ, ಅರ್ಥ ಒಂದೇ ಇರುತ್ತೆ, ವಿಭಿನ್ನವಾಗಿರುತ್ತೆ. ಹಾಗಿದ್ದಾಗ ಅವರು ಹೇಳುವಂತ ಇದು ಅಷ್ಟೇ. ಯಾಕೆಂದ್ರೆ 625 ಹೇಗೆ ಬಂದು ಪೂರ್ಣ ಮಾರ್ಕ್ ಹೇಗೆ ಸಿಕ್ತು? ಅದು ದೊಡ್ಡ ಪ್ರಶ್ನೆ ಆಗ್ತದೆ, ಅದು ದೊಡ್ಡ ಪ್ರಶ್ನೆ. ಅದೇ ನಾವು ನಮ್ಮ ಕಾನ್ಸೆಪ್ಟ್ಗೆ ಬರೋದು ಅಂದ್ರೆ ನಮ್ಮ ಇದಕ್ಕೆ ವಿಷಯಕ್ಕೆ ಬರೋದಾದ್ರೆ ಕಾಣೆಯಾಗದಿರಲಿ ಮಗು ಅಂತ ವಿಷಯಕ್ಕೆ. ಸೊ ನಾವು ಕೊನೆಯ ಹಂತದಲ್ಲಿ ಕೊನೆಯ ಮಾತು ನಮ್ಮ ಶಿಕ್ಷಕರಿಗೆ, ನಮ್ಮ ಪೋಷಕರಿಗೆ, ನಮ್ಮ ಸಮಾಜಕ್ಕೆ ಒಂದು ಬೇಕು, ಏನ್ ಹೇಳಿ? ಬಹಳ ಮುಖ್ಯವಾಗಿ ನಮ್ಮಲ್ಲಿ ಮಕ್ಕಳ ಅತಿ ದೊಡ್ಡ ನಷ್ಟ ಮಕ್ಕಳು ಕಳ್ಕೊಳ್ತಾ ಇರೋದು ಸಾಮರ್ಥ್ಯ. ಅಗಾಧವಾದ ಸಾಮರ್ಥ್ಯ ಇದೆ ಮಕ್ಕಳಿಗೆ, ಬರೀಲಿಕ್ಕೆ ಬರಲ್ಲ, ಸ್ವಂತ ಬರೀಲಿಕ್ಕೆ ಬರಲ್ಲ. ಈಗ ಆಗಿರುವ ಅತಿ ದೊಡ್ಡ ಲೂಟಿ ಬಹಿರಂಗ ಹಗಲುಗರಡೆ ಆಗ್ತಾ ಇರೋದು ಸಾಮರ್ಥ್ಯದ ಲೂಟಿ. ಸರ್ಟಿಫಿಕೇಟ್ ನ ಲೂಟಿ ಅಂತ ಹೇಳ್ತಾ ಇಲ್ಲ, ಸರ್ಟಿಫಿಕೇಟ್ ಸಿಗ್ತಾ ಇದೆ, ಅದು ರ್ಯಾಂಕು ಸಿಗ್ತದೆ, ಸರ್ಟಿಫಿಕೇಟ್. ಸಾಮರ್ಥ್ಯಗಳಿಲ್ಲ ಅಂತ, ಮಾತು ಬರಲ್ಲ, ತೆಗೆದುಕೊಳ್ಳೋ ಗುಣ ಸ್ವಂತವಾದ್ದಿಲ್ಲ. ಅಲ್ಲಿ ಎಲ್ಲವೂ ಕೂಡ ಪರೀಕ್ಷೆಯ ದೃಷ್ಟಿಯಿಂದ ಮಾತ್ರ ಆಗಿದೆ ಅಷ್ಟೇ. ಹಾಗಾಗಿ ಮಾತಾಡ್ಲಿಕ್ಕೆ ಸಾಧ್ಯ ಆಗುವುದಾದ್ರೆ, ಬರೀಲಿಕ್ಕೆ ಸಾಧ್ಯ ಆಗುವುದಾದ್ರೆ, ಯಾವುದೋ ಒಂದು ಪ್ರತಿಭೆ ಸಾಮರ್ಥ್ಯಗಳು ಇರುವುದಾದ್ರೆ, ಸ್ವತಂತ್ರವಾದ ಸಾಮರ್ಥ್ಯಗಳು ಆತನಲ್ಲಿ, ಪಠ್ಯವನ್ನು ಪ್ರೀತಿ ಮಾಡುವಂತಹ ಒಂದು ಸ್ವಭಾವ ಇರುವುದಾದ್ರೆ, ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ಪ್ರೀತಿ ಮಾಡಿದ್ದು, ಪ್ರಶ್ನೆಗಳನ್ನಾಗ್ಲಿ, ಈಗ ಗಣಿತವನ್ನು ಪ್ರೀತಿ ಮಾಡಿಲ್ಲ, ಎಕ್ಸಾಮಿಗೆ ಬೇಕಾಗಿ ಕೆಲವೊಂದನ್ನು ಪ್ರೀತಿ ಮಾಡಿದೆ ಅಷ್ಟೇ, ಲೆಕ್ಕ ಕೆಲವು. ಗಣಿತವನ್ನು ಪ್ರೀತಿ ಮಾಡಿಲ್ಲ, ಇತಿಹಾಸ ಪ್ರೀತಿ ಮಾಡಿಲ್ಲ, ಭಾಷೆ ಪ್ರೀತಿ ಮಾಡಿಲ್ಲ, ಸತ್ಯ ವಿಜ್ಞಾನವನ್ನು ಪ್ರೀತಿ ಮಾಡಿಲ್ಲ. ಅದನ್ನು ಪ್ರೀತಿ ಮಾಡುವವರ ಜೊತೆ ಅವರು ಇರಬೇಕಾಗಿತ್ತು. ಅವರು ಪಾಠ ಮಾಡುವವರ ಜೊತೆ ಇರೋದು, ಪಾಠ ಕಲಿಸುವವರ ಜೊತೆ ಅವರು ಇರೋದು. ಇದು ಬದಲಾಗದೆ ಮಕ್ಕಳು ಸಾಮರ್ಥ್ಯದ ಲೂಟಿಯಿಂದ ಹೊರ ಬರ್ಲಿಕ್ಕೆ ಆಗುದಿಲ್ಲ. ಓಕೆ ಸರ್, ನಾವು ಈ ವಿಷಯದಲ್ಲಿ ಇನ್ನೂ ಮಾತಾಡ್ಲಿಕ್ಕೆ ಅಂದ್ರೆ ನನ್ನ ವಿಷಯ ಇಲ್ಲಿಗೆ ಮುಗಿಲಿಲ್ಲ ಅಂತ ಅನಿಸ್ತದೆ ನನಗೆ. ಬಟ್ ಸಮಯ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಮತ್ತಂದ್ರೆ ನೀವು ಹೇಳಿದ ಹಾಗೆ ಅಂದ್ರೆ ಬದಲಾವಣೆಗಳು ಏನು ಅನ್ನೋದು ಮುಖ್ಯ ಪ್ರಶ್ನೆ ಆಗ್ತದೆ. ಅದು ಬದಲಾವಣೆಗಳು ಅಂತ ನಾವು ಅವರಿಗೆ ಹೇಳಿಕೊಡ್ಲಿಕ್ಕೆ ಸಾಧ್ಯ ಇದೆಯಾ, ಅಥವಾ ಅದನ್ನ ತಗೊಳ್ಳಿಕ್ಕೆ ಸಮಾಜ ಅಥವಾ ಈ ಶಿಕ್ಷಕರು ಸಿದ್ಧರಿದ್ದಾರಾ? ಸೊ ಇದು ಮುಖ್ಯವಾಗ್ತದೆ. ಸೊ ಇದಕ್ಕೆಲ್ಲ ನಮಗೆ ಉತ್ತರ ಸಿಗ್ತಾ ಇಲ್ಲ. ಸದಾ ಸಿದ್ಧರಿರ್ತಾರೆ, ಮಕ್ಕಳು ಸಿದ್ಧರಿರ್ತಾರೆ, ನಾವು ಶಿಕ್ಷಕರು ಬೇಕಾದ್ರೆ ಅಂದ್ರೆ ನಾವು ಸಿದ್ಧರಿದ್ದೇವೋ ಅನ್ನೋದು ಪ್ರಶ್ನೆಯಾಗಿ ಬರ್ತದೆ. ಬಟ್ ಅದಕ್ಕೆ ನಮಗೆ ಅಷ್ಟು ಮಾತಾಡ್ಲಿಕ್ಕೆ ಇಲ್ಲಿ ಸಮಯ ಸಿಗ್ತಾ ಇಲ್ಲ ಸರ್. ನಾವು 1 ಗಂಟೆ ಸಮಯವನ್ನು ಇಲ್ಲಿ ಹೀಗೆ ಮುಗಿಸಿದ್ದೇವೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಮಗೆ ಮುಖ್ಯವಾದ ವಿಷಯಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ಲಿಲ್ವೋ, ಅಥವಾ ನಾವು ಅವರನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ವೋ ಅನ್ನೋ ಪ್ರಶ್ನೆ ನನಗೆ ಇನ್ನೂ ಕೂಡ ಕಾಡ್ತಾ ಇದೆ. ಸೊ ವೀಕ್ಷಕರೇ, ನಾನು ಸಮಯದ ಅಭಾವದಿಂದಾಗಿ ಪೂರ್ತಿಯಾಗಿ ನಿಮಗೆ ವಿಷಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅಲ್ಲಿ ಮೇಲಿಲ್ಲಿ ಟಚ್ ಮಾಡಿದ್ದೇವೆ ಅಂತ ಮಾತ್ರ ಹೇಳ್ಕೊಂಡು ಇವತ್ತಿನ ಕಾರ್ಯಕ್ರಮ ಅರ್ಧಕ್ಕೆ ಮುಗಿಸಿದ್ದಕ್ಕಾಗಿ ನಾನು ಕ್ಷಮೆ ಯಾಚಿಸ್ತಾ ಇದ್ದೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಇಬ್ಬರು ಪ್ರಮುಖರನ್ನು ಕರೆದು ಮಕ್ಕಳ ಹಕ್ಕುಗಳ ವಿಷಯದಲ್ಲಿ ಮಾತಾಡುವ ದಿನೇಶ್ ಹೆಗಡೆ ಉಳಿಪಾಡಿ ಅವರನ್ನ ಹಾಗೂ ಗೋಪಾಡ್ಕರ್ ಅವರು ಇಬ್ಬರನ್ನು ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಸೊ ಇಲ್ಲಿಗೆ ನಮ್ಮ ಚರ್ಚಾ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ 4 ನ್ಯೂಸ್.